ಪರಾತ್ಪರನಾದಂಥ ತಂದೆಯಾದ ದೇವರ ಮಧುರ ನಾಮದಲ್ಲಿ ಕೊಂಡಾಟಗಳನ್ನ ಸಲ್ಲಿಸುತ್ತಾ ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದಿಯನ್ನ, ದೇವರ ಸಭೆಯನ್ನ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪಾ ಸನ್ನಿಧಾನಕ್ಕೆ ಬೆಳಗಿನ ಜಾವದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಸತ್ಯವೇದದಿಂದ ಮತ್ತಾಯನ ಬರೆದಂತ ಸುವಾರ್ತೆ 26ನೇ ಅಧ್ಯಾಯ 38ರಿಂದ 41 ವಚನಗಳ ತನಕ. 38ರಿಂದ 26ನೇ ಅಧ್ಯಾಯ 38ರಿಂದ 41 ವಚನಗಳ ತನಕ. ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲ್ಲ ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ದೇವರು ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದು ನಿನ್ನನ್ನು ಅಪಾ ತಂದೆಯೇ ಎಂಬುದಾಗಿ ಕೂಗಿ ಕರೆಯುವಂತ ಸೌಭಾಗ್ಯವನ್ನ ಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ರಾಜ. ಕೃಪೆ ನಮ್ಮ ಮೇಲಿರಲಿ, ದಯೆ ನಮ್ಮ ಮೇಲಿರಲಿ. ಕೂಡಿ ಬಂದಿರುವಂತಹ ನಿನ್ನ ಮಂದಿಯನ್ನ ಹೆಸರಾಗಿ ಆಶೀರ್ವದಿಸು. ಪ್ರತಿಯೊಂದು ಕುಟುಂಬದ ಮೇಲೆಯೂ ನಿನ್ನ ಪ್ರಸನ್ನತೆ ನಡೆಸುವಿಕೆಗಳಿರಲಿ. ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಆತ್ಮನ ಕಾರ್ಯಗಳು ನಡೆದು ನಿನಗೆ ಮಹಿಮೆ ಉಂಟಾಗುವಂತೆ ಕೃಪೆ ತೋರು. ನಮ್ಮನ್ನ ಬಲಪಡಿಸು, ಆಧರಿಸು, ಪರಾಂಬರಿಸು. ಪರಿಶುದ್ಧಾತ್ಮ ದೇವರ ಬಲದಿಂದ ತುಂಬಿಸು. ನಿನ್ನ ಸೇವೆಯಲ್ಲಿ ನಮ್ಮೆಲ್ಲರನ್ನ ಉಪಯೋಗಿಸಿಕೊಂಡು ಮಹಿಮೆ ಹೊಂದು. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಕರ್ತನಾದಂತ ದೇವರನ್ನ ಹಾಡಿ ಸ್ತುತಿಸಿ ಕೊಂಡಾಡುವಂಥದ್ದು ಪ್ರತಿಯೊಂದು ಸಮಯದಲ್ಲಿಯೂ ದೇವರಿಗೆ ಘನತೆಯನ್ನ ಮಹಿಮೆಯನ್ನ ತರುವಂತದ್ದಾಗಿದೆ. ನಮ್ಮ ಸಭಾ ಸಂಗೀತಗಳಲ್ಲಿ 6ನೇ ಸಂಗೀತ, ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. ಈ ಹಾಡನ್ನು ಹಾಡಿಕೊಳ್ಳೋಣ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. ಇನ್ನು ಕೇವಲ ನಿನ್ನ ನ್ಯೂನ್ಯಕ್ಕೆ ಸೇರೋದೆ ನಾ ಕೋರಿಕೆ. ಎಳೆ ನನ್ನ ಎಳೆ ಪ್ರಿಯ ಕರ್ತನೆ, ನಿನ್ನ ಕ್ರೂಜೆ ಕಂಬಕ್ಕೆ. ಎಳೆ ನನ್ನ ಎಳೆ ಪ್ರಿಯ ಕರ್ತನೆ, ನಿನ್ನ ತೀವಿದೆದೆಗೆ. ನಿನ್ನ ಸೇವೆಗೆ ಪ್ರಿಯ ರಕ್ಷಕ ನೀ ಪ್ರತಿಷ್ಠಿಸೆ ನಾನು. ದಯಪಾಲಿಸು ದೃಢ ನಿಶ್ಚಯ ನಿನ್ನ ಚಿತ್ತ ನನ್ನದು. ಎಳೆ ನನ್ನ ಎಳೆ ಪ್ರಿಯ ಕರ್ತನೆ, ನಿನ್ನ ಕ್ರೂಜೆ ಕಂಬಕ್ಕೆ. ಎಳೆ ನನ್ನ ಎಳೆ ಪ್ರಿಯ ಕರ್ತನೆ, ನಿನ್ನ ತೀವಿದೆದೆಗೆ. ನಾನು ಹೋರಾಗಿ ನಿನ್ನ
ಪಾದಕ್ಕೆ ಸುಸಂವಾದ ಮಾಡುತ್ತ ನಿನ್ನ ಸಂಗಡ ಇರುವ ಗಾಳಿಗೆ ಎಂತ ಮೂಲ್ಯ ಸಂತಸ ಎಳೆ ನನ್ನ ಎಳೆ ಪ್ರಿಯ ಕರ್ತನೆ ನಿನ್ನ ಕ್ರೂಜೆ ಕಾಂಬಕ್ಕೆ ಎಳೆ ನನ್ನ ಎಳೆ ಪ್ರಿಯ ಕರ್ತನೆ ನಿನ್ನ ತೀವಿದೆದೆಗೆ ತಾಳವಿಲ್ಲದ ಪ್ರೀತಿ ಸಾಗಾರ ಬುದ್ಧತೀತ ಹರ್ಷವೇ ನನಗಾಗಲು ನಿನ್ನ ದರ್ಶನ ನಿತ್ಯ ಸ್ತೋತ್ರ ನೀನಾಗೆ ಎಳೆ ನನ್ನ ಎಳೆ ಪ್ರಿಯ ಕರ್ತನೆ ನಿನ್ನ ಕ್ರೂಜೆ ಕಾಂಬಕ್ಕೆ ಎಳೆ ನನ್ನ ಎಳೆ ಪ್ರಿಯ ಕರ್ತನೆ ನಿನ್ನ ತೀವಿದೆದೆಗೆ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಲೋಕ್ಯ ಸಂಕಲ್ ಅವರಿದ್ದಾರೆ. ಅವರು ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡಬೇಕೆಂದಾಗಿ ಕೇಳ್ಕೊಳ್ತೇನೆ. ಶುದ್ಧನು ಪರಿಶುದ್ಧನು ಮಹೋನ್ನತನ ಸ್ಥಳದಲ್ಲಿ ವಾಸ ಮಾಡುವಂತ ಸ್ವಾಮಿ, ಈ ಅವತಾರ ವೇಳೆಯಲ್ಲಿ ಸ್ವಾಮಿ ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದ ಈ ಅವಕಾಶಕ್ಕಾಗಿ ಸ್ವಾಮಿ ಸ್ತೋತ್ರ ತಂದೆ. ಎಲ್ಲಾ ದುಸ್ವಪ್ನಗಳು ದುಷ್ಟ ಜಂತುಗಳಿಂದ ಕಾಪಾಡಿ ಬಿಡಿಸಿಕೊಟ್ಟು ಸ್ವಾಮಿ ಈ ಹೊಸ ದಿನವನ್ನು ಕಾಣುವಂತ ಭಾಗ್ಯವನ್ನು ದಯಪಾಲಿಸಿಕೊಟ್ಟಿದ್ದೀರಪ್ಪ. ಕೋಟಿ ಕೋಟಿ ಸ್ತೋತ್ರ. ಸರ್ವಶಕ್ತನೇ, ಜಗತ್ ರಕ್ಷಕನೇ, ಯೇಸುರಾಜ, ಈ ಮುಂಜಾನೆ ವೇಳೆಯಲ್ಲಿ ನೀ ಕೊಟ್ಟಂತ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಈ ದಿನವನ್ನು ಆಶೀರ್ವದಿಸು ಸ್ವಾಮಿ. ಈ ದಿನವನ್ನು ಆಶೀರ್ವದಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಕರ್ತನೆ, ನೀವೆಷ್ಟು ಒಳ್ಳೆಯರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ಅಪ್ಪ, ನಾವು ಪಾಪಿಗಳು, ಪಾಪದಿಂದ ನಮ್ಮನ್ನು ಬಿಡಿಸಿ ನಿನ್ನ ಕೃಪೆಯಿಂದ ತುಂಬಿಸು. ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸು ದೇವ. ಅಪ್ಪ, ನಿನ್ನ ಚಿತ್ತವಿಲ್ಲದ ಒಂದು ನಡೆಯೋದಿಲ್ಲ ಸ್ವಾಮಿ. ಕರ್ತನೆ, ನಿನಗೆ ಮಂಗಳವಾಗಲಿ. ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ ಆನಂದ ಪಡುವ ಆತನೇ, ಪ್ರಾರ್ಥನೆಯನ್ನು ನಿರಾಕರಿಸದೆ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುವ ಆತನೇ ನಿನಗೆ ಸ್ತೋತ್ರವಾಗಲಿ. ಅಪ್ಪ, ದಿನಾವ್ಯವಸ್ಥೆಯಲ್ಲಿ ಇರುವಾಗ ನಮ್ಮನ್ನು ನೆನಪಿ ಮಾಡಿಕೊಂಡ ಆತನೇ, ನಮ್ಮನ್ನು ನೆನಪಿ ಮಾಡಿಕೊಳ್ಳುವ ಕರ್ತನೆ ನಿನಗೆ ಸ್ತೋತ್ರವಾಗಲಿ. ನಮ್ಮನ್ನು ಎದ್ದು ನಿಲ್ಲುವಂತೆ ಮಾಡುವಾತನೇ, ಕುಗ್ಗಿಸಿದ ನೊಗವನ್ನು ಮುರಿದು ನಾವು ನೆಟ್ಟಿಗೆ ನಿಂತು ನಡೆಯುವಂತೆ ಮಾಡುವಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯಕ್ರಮವನ್ನು ನಡೆಸಿಕೊಡುವಂತ ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥನೆಯ ಸುವಾರ್ತೆಯು ಈ ಲೋಕದ ಕಟ್ಟ ಕಡೆಯವರೆಗೂ ಸಲ್ಲಿಸುವಂತೆ ನೀನು ಆಶೀರ್ವಾದ ಮಾಡು ಸ್ವಾಮಿ. ಪ್ರತಿಯೊಂದು ಮಕ್ಕಳು ಸ್ವಾಮಿ ನಿನ್ನ ಒಂದು ಸನ್ನಿಧಾನದಲ್ಲಿ ನಿಂತು ನಿನ್ನ ಸೇವೆ ಮಾಡುವಂತ ಭಾಗ್ಯನ್ನು ಒಬ್ಬೊಬ್ಬರಿಗೂ ದಯಪಾಲಿಸಿಕೊಡಪ್ಪ. ನಿನಗೆ ಸ್ತೋತ್ರವಾಗಲಿ. ಈ ಕುಟುಂಬದಲ್ಲಿ ಸೇರ್ತಕ್ಕಂತ ಪ್ರತಿಯೊಂದು ಆತ್ಮಗಳನ್ನು ನೀನು ಆಶೀರ್ವದಿಸು, ಬಲಪಡಿಸಿ ಸಹಾಯವನ್ನು ಮಾಡಿಸು ಸ್ವಾಮಿ. ಕರ್ತನೆ, ಮುಂಜಾನೆ ಎದ್ದು ಸ್ವಾಮಿ ಅವರೆಲ್ಲರೂ ನಿನ್ನ ಒಂದು ಸನ್ನಿಧಾನದಲ್ಲಿ ಕೂತು ನಿನ್ನ ವಾಕ್ಯಗಳನ್ನು ಕೇಳುವಾಗ ಅವರು ನಿನ್ನಲ್ಲಿ ಏನು ಭರವಸೆ ಬಿಟ್ಟು ಕೇಳ್ತಾ ಇದ್ದಾರೋ ನಿನಗೆ ಗೊತ್ತಿದೆಯಪ್ಪ. ಅದನ್ನು ನೀನು ಆಶೀರ್ವದಿಸು, ಅವರನ್ನು ಸಹಾಯ ಮಾಡಿಸು ಸ್ವಾಮಿ. ಕರ್ತನೆ, ಯಾರ್ಯಾರ ಕುಟುಂಬಗಳಲ್ಲಿ ಏನೇನು ಸಮಸ್ಯೆಗಳಿದೆ ಎಲ್ಲವನ್ನು ಬಲ್ಲಾತ ನೀನು ಸ್ವಾಮಿ. ಅಪ್ಪ ತಂದೆ, ಆ ಸಮಸ್ಯೆಗಳೆಲ್ಲ ಬಿಡುಗಡೆ ಕೊಟ್ಟು ಅಪ್ಪ ನಿನ್ನನ್ನೇ ನೆನೆದು ನಡೆಯುವಂತ ಆ ಒಂದೊಂದು ಕುಟುಂಬದಲ್ಲಿ ನೀನು ತಂದೆಯಾಗಿದ್ದು ಅವರನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಸಮಸ್ತವನ್ನು ಆಳುವಂತ ದೇವರು ನೀವು. ಈ ಒಂದು ದಿನದಲ್ಲಿ ಸ್ವಾಮಿ, ನಾವು ಅಂತ್ಯಕಾಲದಲ್ಲಿ ಇರುವಾಗ ನಾವು ಹೆಚ್ಚಾಗಿ ನಿಮ್ಮನ್ನು ಸ್ತುತಿಸಿ ಪ್ರಾರ್ಥಿಸಿ ಘನಪಡಿಸಿ ನಿಮ್ಮನ್ನೇ ಅರ್ಥಕೊಂಡು ನಡೆಯುವಂತೆ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಸರ್ವಶಕ್ತನೇ, ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ನಾವು ಸ್ಮರಿಸಿ ಆ ಒಂದು ಉಪಕಾರದಿಂದ ನಾವು
ನಮ್ಮನ್ನು ಅರ್ಥೈಸಿಕೊಂಡು ನಡೆಯುವಂತೆ ನಮ್ಮನ್ನು ಕರುಣಿಸಪ್ಪ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಎಷ್ಟೋ ಅದ್ಭುತಗಳು ಮಾಡಿದಿರಪ್ಪ. ಆ ಅದ್ಭುತಗಳು ಸ್ವಾಮಿ ಈ ಲೋಕದಲ್ಲಿ ಪ್ರತಿಯೊಬ್ಬರು ತಿಳ್ಕೊಂಡು ನಡೆಯುವಂತೆ ಸ್ವಾಮಿ ನೀನು ಎಚ್ಚರಿಸು ಸ್ವಾಮಿ. ನಿನ್ನ ಒಂದು ಮಾತಿಂದ ಸ್ವಾಮಿ ಎಷ್ಟೋ ಅದ್ಭುತಗಳು ನಡೆದಿದೆಯಪ್ಪ. ಅದನ್ನೆಲ್ಲ ನಾವು ಅರ್ಥೈಸಿಕೊಂಡು ಜೀವಿಸುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು. ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಎಚ್ಚರವಾಗಿದ್ದು ಕಾರ್ಯಕ್ರಮದಲ್ಲಿ ಸ್ವಾಮಿ ಈ ಮುಂದೆ ಬರುವಂತ ವಾಕ್ಯಗಳನ್ನು ಕೂಡ ನೀನು ಆಶೀರ್ವದಿಸು. ಆ ವಾಕ್ಯಗಳಿಂದ ನಾವೆಲ್ಲರೂ ಎಚ್ಚೆತ್ತುಕೊಂಡು ಈ ದಿನವೆಲ್ಲ ವಾಕ್ಯಗಳೊಟ್ಟಿಗೆ ಜೀವಿಸುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ನಡೆಯುವಂತ ಪ್ರತಿಯೊಂದು ವಿಷಯಗಳು ನೀನು ಬಲ್ಲವನಾಗಿದ್ದೀಯಪ್ಪ. ನಿನ್ ಗೊತ್ತಿಲ್ಲದೆ ಯಾವುದಿಲ್ಲ ಸ್ವಾಮಿ. ಹೌದು ಕರ್ತನೆ, ನಾವು ಪ್ರತಿದಿನವೂ ಸ್ವಾಮಿ ನಿನ್ನ ವಾಕ್ಯಗಳೊಟ್ಟಿಗೆ ನಾವು ನಡೆದು ನಿನ್ನನ್ನು ಮರೆಯದಂತೆ ಕ್ಷಣ ಕ್ಷಣವು ಸ್ವಾಮಿ ನಾವು ಸ್ಮರಿಸುತ್ತಾ ಜೀವಿಸುವಂತೆ ನಮ್ಮನ್ನು ಕರುಣಿಸುದೇವಾ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಕೂಟದಲ್ಲಿ ಸೇರ್ತಕ್ಕಂತ ಮತ್ತೊಂದು ವರ್ತಿ ಪ್ರತಿಯೊಂದು ಕುಟುಂಬಗಳನ್ನು ಪ್ರತಿ ಒಬ್ಬೊಬ್ರು ನಿನ್ನ ಪಾದ ಕುಪ್ಪಿಸ್ತಾ ಸ್ವಾಮಿ. ಅವರೆಲ್ಲರೂ ಸ್ವಾಮಿ ನಿನ್ನನ್ನು ಪ್ರತಿದಿನವೂ ಸ್ಮರಿಸಿ ನಿನ್ನ ವಾಕ್ಯಗಳೊಟ್ಟಿಗೆ ಜೀವಿಸುವಂತೆ ಅವರನ್ನು ಕರುಣಿಸಿ ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಅಗತ್ಯ ಇರುವುದನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಡಪ್ಪ. ನಾವೆಲ್ಲರೂ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಇರುವಾಗ ನಮ್ಮನ್ನು ಯಾವುದೇ ದುರಾತ್ಮನ ಶಕ್ತಿಗಳಾಗಲಿ ಸೈತಾನ ಕ್ರಿಯೆಗಳಾಗಲಿ ಮುಟ್ಟದಂತೆ ನಿನ್ನ ವಾಕ್ಯಗಳಲ್ಲಿ ನಾವು ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸ್ತೋತ್ರ ಸ್ತೋತ್ರ. ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಎಲ್ಲಾ ವಿಷಯಗಳು ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಕರ್ತನೆ, ನಿನ್ನ ಪಾದದ ಸನ್ನಿಧಿಯಲ್ಲಿ ನಾವು ನಿನ್ನ ಈ ಒಂದು ಮುಂಜಾನೆ ವೇಳೆಯಲ್ಲಿ ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಅಪ್ಪ ಸ್ವಾಮಿ. ಸರ್ವಶಕ್ತನೇ, ಜಗದ್ರಕ್ಷಕನೇ, ಯೇಸುವೆ ನಿನಗೆ ಸ್ತೋತ್ರವಾಗಲಿ. ಈ ಮುಂಜಾನೆ ಪ್ರಾರ್ಥನೆಯನ್ನು ನಾವೆಲ್ಲರೂ ಎದ್ದು ಸ್ವಾಮಿ ಕೇಳಿ ನಿನ್ನ ಮಕ್ಕಳಾಗಿ ಜೀವಿಸಿ ನಡೆಯುವಂತೆ ಮತ್ತೊಂದು ಆವರ್ತಿ ಎಲ್ಲಾ ವಿಷಯಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ ಯೇಸುವಿನ ಮೊದಲ ನಾಮದಲ್ಲಿ ದೀನನಾಗಿ ಸ್ವಾಮಿ, ಅಲ್ಪನಾಗಿ ಸ್ವಾಮಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. 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 ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಲೋಕೇಶ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸಲಿ. ಬೆಳಗಿನ ಜಾವದಲ್ಲಿ ದೇವರ ವಾಕ್ಯದ ಬಳಿಗೆ ನಾವು ಹೋಗುವಾಗ ಮತ್ತಾಯನ್ ಬರೆದಂತ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 40ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳಿದ ಮಾತುಗಳ ಕುರಿತಾಗಿ ನಾವು ಕಲಿಯೋಣ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ, ಆದರೆ ದೇಹಕ್ಕೆ ಬಲ ಸಾಲದು ಎಂಬುದಾಗಿ ಹೇಳಿದರು. ಯೇಸು ಕ್ರಿಸ್ತನು ತನ್ನ 33 ವರ್ಷಗಳ ಸೇವಾ ಕಾಲದಲ್ಲಿ ಆತನು ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿರುವಾಗ ದೇವರ ಚಿತ್ತವನ್ನ ನೆರವೇರಿಸಲು ಪ್ರತಿ ಕ್ಷಣವೂ ಆತನ ಹೃದಯವು ಹಂಬಲಿಸುವಂತದ್ದಾಗಿತ್ತು. ಆ 3.5 ವರ್ಷಗಳ ಕಾಲದ ಸೇವೆ ಅತ್ಯಮೂಲ್ಯವಾಗಿತ್ತು. ಆ ಸೇವೆಯಲ್ಲಿ ದೇವರು ಈ ಭೂಮಿ ಮೇಲೆ ತಾನು ಮಾಡಬೇಕಾಗಿರುವಂತ ಎಲ್ಲಾ ಕಾರ್ಯಗಳನ್ನ ಸಂಪೂರ್ಣಗೊಳಿಸಿ ಮತ್ತೆ ತಂದೆಯಾದ ದೇವರ ಬಳಿಗೆ ಹಿಂತಿರುಗುವುದು ಅವಶ್ಯಕತೆ ಇತ್ತು. ಆ ಸಮಯದಲ್ಲಿ ತನ್ನ ಜೊತೆಯಲ್ಲಿದ್ದಂತ ಶಿಷ್ಯರಿಗೆ ಮುಂದೆ ತಾನು ಬಿಟ್ಟು ಹೋಗಬೇಕಾದಂತ ಸೇವೆಯನ್ನ ಅವರ ಜವಾಬ್ದಾರಿಕೆ ಒಪ್ಪಿಸಬೇಕಾಗಿತ್ತು ಮತ್ತು ಅವರು ಆ ಜವಾಬ್ದಾರಿಕೆಯನ್ನು ಹೊರಲು ಬೇಕಾದಂತ ಸಾಮರ್ಥ್ಯವನ್ನು, ಬಲವನ್ನು, ಮುಂದೆ ಬರುವಂತ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಂತ ಶಕ್ತಿಯನ್ನು ಹೊಂದಬೇಕಾಗಿತ್ತು. ಅಲ್ಲಿ 2 ಕಾರ್ಯಗಳನ್ನ ನಾವು ನೋಡುತ್ತೇವೆ. ಒಂದು ಶಿಷ್ಯರನ್ನ ಬಲಪಡಿಸಬೇಕಾಗಿತ್ತು, ಇನ್ನೊಂದು ದೇವರ ಚಿತ್ತವನ್ನ ನೆರವೇರಿಸಲು ತಾನು ಶಿಲುಬೆಯ ಮೇಲನ ಮರಣವನ್ನ ಹೊಂದಲೇಬೇಕಾಗಿರುವುದರಿಂದ ಅದು ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಯೇಸು ಕ್ರಿಸ್ತನ
ಜೀವಿತದಲ್ಲಿ ಎರಗಿ ಬರುವಂತದ್ದಾಗಿರುವುದರಿಂದ ಆ ಸಮಯವನ್ನ ದೇವರ ಚಿತ್ತಕ್ಕೆ ಒಪ್ಪಿಸಿ ಅಲ್ಲಿ ದೇವರ ಚಿತ್ತವನ್ನ ನೆರವೇರಿಸಲು ಬೇಕಾದಂತ ಆತ್ಮಿಕವಾದಂತಹ ಬಲವನ್ನ ಆತನು ಹೊಂದಬೇಕಾಗಿತ್ತು. ಅಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನು ತನಗಾಗಿ, ತನ್ನ ಶಿಷ್ಯರಿಗಾಗಿ ತಾನು ಬಿಟ್ಟು ಹೋಗುವಂತಹ ಸೇವೆಯ ಪರಿಪೂರ್ಣತೆಗಾಗಿ ಆತನು ಪ್ರಾರ್ಥಿಸುವುದು ಅವಶ್ಯವಾಗಿತ್ತು. ಯೇಸು ಕ್ರಿಸ್ತನು ತನ್ನ ಸೇವೆಯನ್ನ ಪ್ರಾರಂಭ ಮಾಡಿದ ದಿನದಿಂದಲೂ ಮುಕ್ತಾಯ ಮಾಡುವವರೆಗೂ ತಂದೆಯಾದ ದೇವರ ಬಲದಲ್ಲಿ ಆತುಕೊಂಡು ಈ ಲೋಕದಲ್ಲಿ ಜೀವಿಸಿದನು ಮತ್ತು ಪ್ರಾರ್ಥನೆಯ ಬಲದಿಂದಲೇ ತಾನು ಈ ಲೋಕದಲ್ಲಿ ಬಂದು ಕರ್ತನಿಗಾಗಿ ತಂದೆಯಾದ ದೇವರನ್ನ ಘನಪಡಿಸಲು, ಮಹಿಮೆ ಪಡಿಸಲು, ತಾನು ಕಳಿಸಲ್ಪಟ್ಟಂತ ದೇವರ ಯೋಜನೆಯನ್ನು ಪೂರೈಸಲು ಬೇಕಾದ ಬಲಕ್ಕಾಗಿ ಆತನು ಆರಂಭದಿಂದಲೂ ಅಂತ್ಯದ ದಿನದವರೆಗೂ ಪ್ರಾರ್ಥನೆಯಿಂದಲೇ ಅದನ್ನ ಪಡೆದುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಮಾರ್ಕನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ಹೀಗೆ ನಾವು ನೋಡುವಂತರಾಗಿದ್ದೇವೆ. ಮುಂಜಾನೆ ಇನ್ನೂ ಮುಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಪ್ರತಿದಿನವೂ ಒಂದು ದಿನ ಪ್ರಾರಂಭವಾಗುವ ಮೊದಲೇ ಕ್ರಿಸ್ತನು ಏಕಾಂತವಾದಂತ ಸ್ಥಳಗಳನ್ನ ಹುಡುಕಿಕೊಂಡು ಹೋಗಿ ತಾನು ಎಲ್ಲೇ ಇರಲಿ ತಾನು ಏಕಾಂತವಾಗಿ ಹೋಗಿ ಮೊಣಕಾಲೂರಿ ದಿನಾಲು ಪ್ರಾರ್ಥಿಸುವುದನ್ನ ಆತನು ಮಾಡುತ್ತಿದ್ದನು. ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವಂತ ಒಂದು ಪದ್ಧತಿಯನ್ನ ಆತನು ತನ್ನ ಜೀವಿತದ ಎಲ್ಲ ಕಾಲದಲ್ಲಿಯೂ ಆತನು ತನ್ನ ಜೀವಿತಕ್ಕೆ ಅಂಗೀಕಾರ ಮಾಡಿಕೊಂಡಿದ್ದನು ಮತ್ತು ಆ ಸಮಯವನ್ನ ಪ್ರಾರ್ಥನೆಗಾಗಿ ಮುಡಿಪಾಗಿಟ್ಟಿದ್ದನು. ಪ್ರತಿ ಬೆಳಗಿನ ಜಾವದಲ್ಲಿ ತಂದೆಯಾದ ದೇವರನ್ನ ಕೂಗಿ ಕರೆಯುವಂತ ಕರೆಯುವಿಕೆಯ ಸೇವೆ ಆತನದಾಗಿತ್ತು. ಪ್ರತಿ ಬೆಳಿಗ್ಗೆ ಆರಂಭವಾಗುವಾಗ ಆ ದಿನದಲ್ಲಿ ಪ್ರತಿ ಕ್ಷಣವೂ ಮುಂದೆ ಬರುವಂತ ಸಂಗತಿಗಳನ್ನ ಎದುರಿಸಲು, ಜಯಿಸಲು ಮತ್ತು ಅದರಲ್ಲಿ ಕರ್ತನ ಚಿತ್ತವನ್ನ ನೆರವೇರಿಸಲು ತನ್ನನ್ನು ಕಳಿಸಿಕೊಟ್ಟಂತ ತಂದೆಯಾದ ದೇವರಿಗೆ ಮಹಿಮೆಯನ್ನು ತರಲು ಬೇಕಾದ ಬಲವನ್ನು ಹೊಂದುವುದಕ್ಕಾಗಿ ಆ ಸಮಯವನ್ನ ಉಪಯೋಗಿಸುತ್ತಿದ್ದನು. ಪ್ರಿಯ ಸ್ನೇಹಿತರೆ, ಈ ಭೂಮಿ ಮೇಲೆ ನಾವು ಕಳೆಯುವಂತ ಸಮಯದಲ್ಲಿ ಅತ್ಯಮೂಲ್ಯವಾದಂತಹ ಸಮಯವು ದೇವರ ಜೊತೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಂತಹ ಸಮಯವಾಗಿದೆ. ಈ ಪ್ರಾರ್ಥಿಸುವಂತಹ ಜೀವಿತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಎಲ್ಲಾ ಶೋಧನೆಗಳಿಗೆ ವಿರುದ್ಧವಾಗಿ ಹೋರಾಡಲು ಶಕ್ತಿಯನ್ನು ಮತ್ತು ಜಯವನ್ನು ತಂದುಕೊಡುವಂತದ್ದಾಗಿದೆ. ಕ್ರಿಸ್ತನು ಪಾಪಿಗಳಾದ ಮಾನವರ ಪಾಲಿಗೆ ತನ್ನ ಸ್ವಂತ ಪ್ರಾಣವನ್ನು ಒಪ್ಪಿಸಿಕೊಡುವುದು ಅಷ್ಟು ಸುಲಭವಾದ ಕಾರ್ಯವಾಗಿರಲಿಲ್ಲ. ಕರ್ತನು ಕೂಡ ಒಬ್ಬ ಮನುಷ್ಯನಾಗಿ ಅಲ್ಲಿ ಹೋರಾಟ ಮಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ಆತನು ಹೇಳ್ತಾನೆ, ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಎಷ್ಟೇ ದೇವರ ಸೇವೆಯಲ್ಲಿ ದೇವರ ಘನತೆಗಾಗಿ, ಮಹಿಮೆಗಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕೆಂಬುದಾಗಿ ನಮ್ಮ ಮನಸ್ಸನ್ನ ದೃಢಪಡಿಸಿಕೊಂಡ್ರು ಅನೇಕ ಸಾರಿ ನಾವು ಸೋತು ಹೋಗ್ತೇವೆ. ಕಾರಣ, ನಮ್ಮ ಮನಸ್ಸು ಎಷ್ಟೇ ಸಿದ್ಧವಾಗಿದ್ರು ದೇಹವು ಅದನ್ನ ನೆರವೇರಿಸುವಂತ ಶಕ್ತಿಯನ್ನ ಪಡೆದುಕೊಂಡಿರುವುದಿಲ್ಲ. ಯಾಕಂತಂದ್ರೆ ಈ ದೇಹವು ಪಾಪದ ಪಾಲಿಗೆ ಒಪ್ಪಿಸಲ್ಪಟ್ಟಂತ ದೇಹವಾಗಿದೆ. ಆದಾಮನಿಂದ ಬಂದಂತ ಈ ಪಾಪವು ನಮ್ಮ ರಕ್ತದಲ್ಲಿರುವುದರಿಂದ ಪ್ರತಿದಿನ ಅದು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ಹೋರಾಡುವಂತದ್ದಾಗಿದೆ. ನಾವು ದೇವರ ಚಿತ್ತವನ್ನ ನೆರವೇರಿಸಬೇಕಾದ್ರೆ
ಮೊದಲು ನಮ್ಮ ದೇಹದಲ್ಲಿರ್ತಕ್ಕಂಥ ಬಲಹೀನತೆಯ ವಿರುದ್ಧವಾಗಿ ಹೋರಾಡಿ ಅದನ್ನ ಗೆದ್ದು ನಂತರ ಹೊರಗಿನ ಜಗತ್ತಿನಲ್ಲಿ ಬರುವಂತ ಶೋಧನೆಗಳನ್ನ ನಾವು ಎದುರಿಸಬೇಕಾಗ್ತದೆ. ನಮ್ಮ ಮನಸ್ಸು ಮೊದಲೇ ಪಾಪಕ್ಕೆ ಸಂಪೂರ್ಣವಾಗಿ ದಾಸರಾಗಿ ಬಿಟ್ಟಿದ್ದರೆ ಹೊರಗಿಂದ ಬರುವಂತಹ ಶೋಧನೆಗಳನ್ನ ಎದುರಿಸುವುದಕ್ಕಾಗಲಿ ಅದರ ಮುಂದೆ ನಿಲ್ಲುವುದಕ್ಕಾಗಲಿ ನಮಗೆ ಯಾವುದೇ ರೀತಿಯಾದಂತಹ ಶಕ್ತಿ ಇರುವುದಿಲ್ಲ. ಸೈತಾನನು ಶೋಧನೆಗಳನ್ನ ತರುವುದಕ್ಕಿಂತ ಮುಂಚಿತವಾಗಿಯೇ ಸೈತಾನನಿಗೆ ನಾವು ಶರಣಾಗಿ ಬಿಟ್ಟಿರ್ತೇವೆ, ಅಂದ್ರೆ ಗುಲಾಮರಾಗಿರ್ತೇವೆ. ಸೈತಾನನು ಯಾವ ಪಾಪಕ್ಕೆ ಬೇಕಾದರೂ ನಮ್ಮನ್ನ ಉಪಯೋಗಿಸಿಕೊಳ್ಳಬಹುದು. ಅದರಿಂದ ಆತನು ನಮ್ಮನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರ ಕೋಪಕ್ಕೆ ಗುರಿ ಮಾಡಬಹುದು ಮತ್ತು ತಾನು ಮಹಿಮೆ ಹೊಂದಬಹುದು. ಕರ್ತನೆ ಹೇಳ್ತಾನೆ, ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದು. ಆದುದರಿಂದ ಪ್ರತಿದಿನ ಈ ದೇಹದಲ್ಲಿರ್ತಕ್ಕಂಥ ಪಾಪದ ಕಲೆಗಳನ್ನ ತೆಗೆದುಹಾಕಲು, ಬಲಹೀನತೆಯನ್ನು ತೆಗೆದುಹಾಕಲು, ಮುಂದೆ ಬರುವಂತ ಕ್ಷಣದಲ್ಲಿ ದೇವರ ಯೋಜನೆಯನ್ನು ಪೂರೈಸಲು, ದೇವರ ಚಿತ್ತಕ್ಕಾಗಿ ಕಾರ್ಯ ಮಾಡಲು ಬೇಕಾದ ಸಾಮರ್ಥ್ಯವನ್ನು ಬಲವನ್ನು ಹೊಂದಬೇಕಾದರೆ ಪರಿಶುದ್ಧಾತ್ಮ ದೇವರ ಬಲವು ಅವಶ್ಯವಾಗಿತ್ತು. ಪರಿಶುದ್ಧಾತ್ಮ ದೇವರು ಕ್ರಿಸ್ತನ ಜೊತೆಯಲ್ಲಿ ಇದ್ದುಕೊಂಡು ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಲು ಪ್ರತಿ ಕ್ಷಣವೂ ಆತನಿಗೆ ಬಲವಾಗಿ ನಿಲ್ಲಬೇಕಾಗಿತ್ತು. ಅದಕ್ಕಾಗಿ ಕರ್ತನು ತನ್ನ ಸೇವೆಯನ್ನ ಪ್ರಾರಂಭ ಮಾಡುವುದಕ್ಕಿಂತ ಮೊದಲೇ ಬೆಳಗಾಗುವಾಗ, ಇನ್ನು ಮಬ್ಬಿರುವಾಗಲೇ ಆತನು ಹೋಗಿ ಪ್ರಾರ್ಥನೆ ಮಾಡ್ತಿದ್ದನು. ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ನಿದ್ರೆ ಮಾಡುವುದು ಬಹಳ ಅವಶ್ಯ ಮತ್ತು ಬೆಳಗಿನ ಜಾವದಲ್ಲಿ ಇರ್ತಕ್ಕಂಥ ನಿದ್ರೆ ಅದು ಬಹಳ ಸುಖಕರವಾದಂತಹ ನಿದ್ರೆ. ಆ ಸಮಯವನ್ನ ಯಾರು ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ, ಆ ನಿದ್ರೆಯನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ. ಅನೇಕ ಸಾರಿ ಆ ನಿದ್ರೆಗಾಗಿ ನಾವು ಹಂಬಲಿಸ್ತೇವೆ. ಬೆಳಗಿನ ಜಾವದಲ್ಲಿ ಸರಿಯಾಗಿ ನಿದ್ರೆ ಇಲ್ಲದೆ ಹೋದ್ರೆ ಆ ದಿನವೆಲ್ಲ ನಮಗೆ ಸಂತೋಷವಿರುವುದಿಲ್ಲ. ಆದರೆ ಯೇಸು ಕ್ರಿಸ್ತನು ಅಂತಹ ನಿದ್ರೆಯ ಸಮಯದಲ್ಲಿಯೇ ಹೋಗಿ ಆತನು ತಂದೆಯಾದ ದೇವರಿಂದ ಬರಬೇಕಾದ ಬಲಕ್ಕಾಗಿ ಪ್ರಾರ್ಥಿಸುತ್ತಿದ್ದನು. ಪ್ರಿಯವಾದವರೇ, ದೇವರ ಚಿತ್ತವನ್ನ ನೆರವೇರಿಸಬೇಕಾದ್ರೆ ನಮಗೆ ಇಷ್ಟವಾದಂತ, ನಮಗೆ ಹಿತವಾದಂತ ಅನೇಕ ಕಾರ್ಯಗಳನ್ನ ನಾವು ತ್ಯಜಿಸಿ ದೇವರ ಸನ್ನಿಧಾನಕ್ಕೆ ಓಡಿ ಬರಬೇಕಾಗ್ತದೆ. ನಿದ್ರೆ ಮಾಡಬೇಕಾದಂತ ಸಮಯದಲ್ಲಿ ಕರ್ತನು ಎದ್ದು ಹೋಗಿ ಪ್ರಾರ್ಥಿಸುತ್ತಿದ್ದನು. ಹೌದು, ಎಲ್ಲರೂ ನಿದ್ರೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರುವಾಗಲೇ ಎಚ್ಚರವಾಗಬೇಕಾಗ್ತದೆ. ಯಾಕಂತಂದ್ರೆ ನಿದ್ರೆ ಮಾಡುವಾಗ ತಾನೇ ಅವಘಡಗಳು, ಅಪಾಯಗಳು ಈ ಭೂಮಿ ಮೇಲೆ ಎರಗಿ ಬರುವಂಥದ್ದು. ಅದು ಲೋಕಕ್ಕಾಗಲಿ, ದೇಶಕ್ಕಾಗಲಿ, ಅಥವಾ ಸಮಾಜಕ್ಕಾಗಲಿ, ಕುಟುಂಬಕ್ಕಾಗಲಿ, ವ್ಯಕ್ತಿಗತವಾದಂತ ಜೀವಿತದಲ್ಲಿ ಆಗಲಿ, ನಾವು ನಿದ್ರಿಸುವಾಗ ಮಾತ್ರ ಸೈತಾನನು ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ. ನಿದ್ರೆ ಮಾಡುವಾಗ ನಾವು ನಿರಾಯುಧರಾಗಿರ್ತೇವೆ, ಪ್ರಜ್ಞೆ ಇಲ್ಲದವರಾಗಿರ್ತೇವೆ. ಎಂಥವರಿಗೂ ಸಹ ನಮ್ಮ ಮೇಲೆ ಆಕ್ರಮಣ ಮಾಡೋದು ಬಹಳ ಸುಲಭ. ಸೈತಾನನಿಗೆ ಅದು ಇನ್ನೂ ಉತ್ತಮವಾದಂತ ಸಮಯ. ನಮ್ಮನ್ನ ಪಾಪಕ್ಕೆ ಒಪ್ಪಿಸಿ ನಮ್ಮನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಲು, ನಮ್ಮನ್ನ ನಿದ್ರಾರಣ್ಣನಾಗಿ ಮಾಡಲು, ನಮ್ಮನ್ನು ಸಂಪೂರ್ಣವಾಗಿ ಸೋಲಿಸಲು ಆತನಿಗೆ ಅದು ಉತ್ತಮವಾದಂತ ಸಮಯ. ಅದಕ್ಕೋಸ್ಕರ ಆ ಸಮಯದಲ್ಲಿ ನಾವು ಎಚ್ಚರವಾಗಿರಬೇಕಾಗಿದೆ. ನಮ್ಮ ಶರೀರದಲ್ಲಿರುವಂತ ಬಲಹೀನತೆ ಎಂಬ ಸೈತಾನನ ವಿರುದ್ಧ ಹೋರಾಡಿ ಹೊರಗಡೆ ಜಗತ್ತಿನಲ್ಲಿ ಇರುವಂತ ನಮ್ಮ ನೆರೆಯವರು, ನಮ್ಮ ಕುಟುಂಬ, ನಮ್ಮ ಸಂಬಂಧಿಕರು, ಇವರೆಲ್ಲರ ಬಲಹೀನತೆಗಳ ಮೇಲೆ ನಾವು ಹೋರಾಡಬೇಕಾಗ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಕುಟುಂಬದಲ್ಲಿ ಶುರುವಾಗ್ತದೆ ಒಂದಲ್ಲ ಒಂದು ಸಮಸ್ಯೆಗಳು, ಒಂದಲ್ಲ ಒಂದು ರೀತಿಯಾದಂತ ಕಷ್ಟಗಳು, ಸಂಕಟಗಳು, ಶೋಧನೆಗಳು. ಹೊತ್ತು ಮುಳುಗಿ ಮಲಗುವ ತನಕ ಅನೇಕ ಸಮಯದಲ್ಲಿ ಆ ಸಮಸ್ಯೆಯಲ್ಲಿ ನಾವು ಮುಳುಗಿ ಹೋಗಿರ್ತೇವೆ. ಕೆಲವು ಸಾರಿ ಅವುಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಹೋರಾಡುವಂತವರಾಗಿದ್ದೇವೆ, ಕೆಲವು ಸಾರಿ ಸೋತು ಹೋಗ್ತೇವೆ. ಅನೇಕ ಸಾರಿ ಸೈತಾನನು ತರುವಂತ ಪಾಪದ ಕಾರ್ಯಗಳಲ್ಲಿ ನಾವು ಸೋತು ಹೋಗ್ತೇವೆ, ಕೆಟ್ಟ ಅಭ್ಯಾಸಗಳಲ್ಲಿ ಸೋತು ಹೋಗ್ತೇವೆ, ದುರ್ಗುಣಗಳಲ್ಲಿ ಸೋತು ಹೋಗ್ತೇವೆ,
ದೇವರ ಮೇಲನ್ನ ನಂಬಿಕೆಯಲ್ಲಿ ಸೋತು ಹೋಗ್ತೇವೆ, ವಿಶ್ವಾಸದಲ್ಲಿ ಸೋತು ಹೋಗ್ತೇವೆ. ದೇವರಿಗೆ ಕೊಡಬೇಕಾದಂತ ಅಮೂಲ್ಯವಾದಂತ ಆರಾಧನೆಯಲ್ಲಿ ಬಿದ್ದು ಹೋಗ್ತೇವೆ. ಶೋಧನೆಗಳು ಒಂದಾದ ಮೇಲೊಂದು ಒಂದು ಕ್ರೈಸ್ತಿಯ ಜೀವಿತದಲ್ಲಿ ಪ್ರತಿಯೊಬ್ಬ ದೇವರ ಮಗನ ಮೇಲೆ, ದೇವರ ಮಗಳ ಮೇಲೆ ಎರಗಿ ಬರುವಂತದ್ದಾಗಿರ್ತದೆ. ಆದುದರಿಂದ ಜೀವಿತದಲ್ಲಿ ದೇವರ ಚಿತ್ತವನ್ನ ನೆರವೇರಿಸಬೇಕಾದ್ರೆ ಎಚ್ಚರವಾಗಿದ್ದು ಪ್ರಾರ್ಥಿಸುವುದು ಅತ್ಯಮೂಲ್ಯವಾಗಿದೆ. ಯಾರ ಜೀವಿತದಲ್ಲಿ ಪ್ರಾರ್ಥನಾ ಜೀವಿತ ಇರುವುದಿಲ್ಲ, ಅದು ಸೈತಾನನಿಗೆ ಸುಲಭವಾಗಿ ಸೋಲನ್ನ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧವಾಗಿರುವಂತಹ ಜೀವಿತವಾಗಿರ್ತದೆ. ಆತನು ನಮ್ಮನ್ನು ಮುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ನಾವು ಸೋತು ಶರಣಾಗಿ ಆತನ ದಾಸರಾಗ್ಬಿಡ್ತೇವೆ, ಗುಲಾಮರಾಗ್ಬಿಡ್ತೇವೆ. ನಮಗೆ ಗೊತ್ತೇ ಇರುವುದಿಲ್ಲ ನಾವು ಸೈತಾನನ ವಶದಲ್ಲಿ ಬಿದ್ದಿದ್ದೇವೆ ಎಂಬುದಾಗಿ. ಆದುದರಿಂದಲೇ ಕರ್ತನು ತಾನು ತನ್ನ ಶಿಷ್ಯರಿಗೆ ಪ್ರಾರ್ಥನೆಯನ್ನ ಕಲಿಸುವಾಗ ಆ ಪ್ರಾರ್ಥನೆಯಲ್ಲಿ ಆತನು ಈ ಸಂದೇಶವನ್ನ, ಈ ವಿಷಯವನ್ನ ಅವರ ಗಮನಕ್ಕೆ ತರ್ತಾನೆ. ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನ ತಪ್ಪಿಸು. ಹೌದು, ಪ್ರತಿದಿನ ಎದುರಾಗುವಂತ ಎಲ್ಲಾ ಶೋಧನೆಗಳ ಬಲೆಯಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ, ಶೋಧನೆಯಿಂದ ಮುಂದೆ ಆಗುವಂತ ಅನಾಹುತಗಳಿಂದ, ಅಪಾಯಗಳಿಂದ, ಗಂಡಾಂತರಗಳಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಪ್ರಿಯವಾದವರೇ, ನಮಗೆ ದೇವರ ಆತ್ಮನ ಬಲವು, ದೇವರ ನಡೆಸುವಿಕೆಯು, ದೇವರ ಸಹಾಯವು ಅತ್ಯಗತ್ಯವಾಗಿದೆ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ಕರ್ತನಿಂದ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ಈ ಭೂಮಿ ಮೇಲೆ ನಾವು ಬದುಕುವಂತ ಪ್ರತಿಯೊಂದು ಕ್ಷಣವು ದೇವರ ರಾಜ್ಯಕ್ಕೆ ಅತ್ಯಮೂಲ್ಯವಾದಂತ ಸಮಯವಾಗಿದೆ. ಆ ಅಮೂಲ್ಯವಾದಂತ ಸಮಯದಲ್ಲಿ ದೇವರ ರಾಜ್ಯಕ್ಕಾಗಿ, ಈ ಲೋಕದಲ್ಲಿ ನಮ್ಮಂತೆ ಇರುವ ನೆರೆಯವರ ಹಿತಕ್ಕಾಗಿ ನಾವು ಬದುಕಬೇಕಾಗಿರುವುದರಿಂದ ಸೈತಾನನಿಂದ ಬರುವಂತ ಎಲ್ಲಾ ಶೋಧನೆಗಳನ್ನ ಜಯಿಸಿ ದೇವರ ಘನತೆಗಾಗಿ ಜೀವಿಸಬೇಕಾದ್ರೆ ಕರ್ತನ ಆತ್ಮನ ಬಲವು ನಮಗೆ ಅತ್ಯಧಿಕವಾಗಿ ಬೇಕಾಗಿದೆ. ಕ್ರಿಸ್ತನು ತನ್ನ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಬೇಕಾದ್ರೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವಂಥದ್ದು ಅವಶ್ಯಕತೆ ಇತ್ತು. ಆ ಸಮಯ ಬಂದೇ ಬಿಡ್ತು. ಈಗ ಆ ಸಮಯವನ್ನು ಅಂಗೀಕಾರ ಮಾಡಿಕೊಂಡು ಅದಕ್ಕೆ ತನ್ನ ಹೃದಯವನ್ನು ಒಪ್ಪಿಸಿ ಅದನ್ನು ಅಂಗೀಕರಿಸಿಕೊಳ್ಳಲು ಆತನಿಗೆ ಆತ್ಮನ ಬಲ ಬೇಕಾಗಿತ್ತು. ಅದಕ್ಕೋಸ್ಕರ ಆತನು ಅಂಗಲಾಚಿ ದೇವರಲ್ಲಿ ಪ್ರಾರ್ಥಿಸುವಂತವನಾಗಿದ್ದಾನೆ. ಗೆತ್ಸೆಮನೆ ತೋಟದಲ್ಲಿ ಆತನ ಪ್ರಾರ್ಥನೆ ಎಷ್ಟು ಬಲವಾಗಿತ್ತು ಎಂಬುದಾಗಿ ಹೇಳುವಾಗ, ಆತನು ಆ ತೋಟದಲ್ಲಿ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವಂತ ಸಮಯದಲ್ಲಿ ಆತನು ಬೆವರು ರಕ್ತದ ಹನಿಗಳಂತೆ ಭೂಮಿಗೆ ಬಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟು ಭಯಂಕರವಾದಂತ ಆತಂಕಕ್ಕೆ, ಆವೇಶಕ್ಕೆ ಕ್ರಿಸ್ತನು ಒಳಗಾಗಿದ್ದನು. ಪ್ರಾಣ ಕೊಡುವುದಕ್ಕಾಗಿ ಸಿದ್ಧವಾಗಬೇಕಾದ್ರೆ ಮನಸ್ಸು ಅಷ್ಟು ಹೋರಾಟವನ್ನ ಮಾಡುವಂತಾಯಿತು. ಈ ಭೂಮಿ ಮೇಲೆ ಕ್ರಿಸ್ತನಿಗಾಗಿ ನಾವು ತ್ಯಾಗ ಮಾಡಬೇಕಾದ್ರೆ ಅಂತ ಆವೇಗಕ್ಕೆ, ಆವೇಶಕ್ಕೆ ನಾವು ಒಳಗಾಗ್ತೇವೆ. ಯಾಕಂತಂದ್ರೆ ಈ ಒಂದು ನಮ್ಮ ದೇಹವು ಅಷ್ಟು ಸುಲಭವಾಗಿ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ, ನಮ್ಮ ಶರೀರವನ್ನ ಒಪ್ಪಿಸುವುದಕ್ಕೆ ಬಿಟ್ಟು ಕೊಡುವುದಿಲ್ಲ. ಆ ಶರೀರವು ಯಾವತ್ತೂ ಕೂಡ ದೇವರ ಯೋಜನೆಗೆ ವಿರುದ್ಧವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಆ ಶರೀರವು ಯಾವತ್ತು ಸ್ವಾರ್ಥ ಸುಖವನ್ನ ಬಯಸುವಂಥದ್ದಾಗಿದೆ. ಆ ಶರೀರವು ಯಾವತ್ತು ಇತರರಿಗಾಗಿ, ದೇವರ ಚಿತ್ತಕ್ಕಾಗಿ ತನ್ನನ್ನು ಒಪ್ಪಿಸಿಕೊಳ್ಳಲು ಬರುವಂತ ಆ ನೋವನ್ನ ಸಹಿಸಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. ಪ್ರತಿಯೊಂದು ದೇಹದಲ್ಲಿ ಆಗುವಂತ ಹೋರಾಟವೂ ಇದೆ. ಯೇಸು ಕ್ರಿಸ್ತನು ಸಹ ಅದೇ ಹೋರಾಟವನ್ನು ಮಾಡುವಂತನಾಗಿದ್ದಾನೆ. ಆ ಸಮಯದಲ್ಲಿ ಆ ಶೋಧನೆಯನ್ನ ಜಯಿಸಿ ಹೊರಗೆ ಬಂದಾಗ ಮಾತ್ರ ದೇವರ ಚಿತ್ತಕ್ಕೆ ಆತನು ವಿಧೇಯನಾಗಲಿಕ್ಕೆ ಸಾಧ್ಯವಾಗಿತ್ತು. ಪ್ರಿಯವಾದವರೇ, ಆ ಪ್ರಾರ್ಥನೆಯಲ್ಲಿ ದೇವರ ಆತ್ಮನು ಯೇಸು ಕ್ರಿಸ್ತನನ್ನ ಬಲಪಡಿಸುವುದರಿಂದ ಆತನು ಜಯವನ್ನ ಸಾಧಿಸುವಂತ ಸಾಮರ್ಥ್ಯವನ್ನು ಹೊಂದಿದವನಾಗಿ ಆತನು ಅವರಿಗೆ ಎಲ್ಲ ಆದ ಮೇಲೆ ಆತನು ಎದ್ದು ಬಂದು ಅವರಿಗೆ ಮಾತನ್ನ ಹೇಳ್ತಾನೆ. 43ನೇ ವಚನದಲ್ಲಿ ಆತನು ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು. ಅವರ ಕಣ್ಣುಗಳು ಭಾರವಾಗಿದ್ದವು. ಆಮೇಲೆ ತಿರುಗಿ ಅವರನ್ನು ಬಿಟ್ಟು ಹೋಗಿ ತಿರುಗಿ ಅದೇ ಮಾತನ್ನು ಹೇಳುತ್ತಾ 3ನೆಯ ಸಾರಿ ಪ್ರಾರ್ಥಿಸಿದನು. ತರುವಾಯ ಶಿಷ್ಯರ ಬಳಿಗೆ ಬಂದು ಅವರಿಗೆ, ನೀವು ಇನ್ನೂ ನಿತ್ಯ ಮಾಡಿ ದಣವಾರಿಸಿಕೊಳ್ಳಿರಿ. ಈಗೋ ಗಳಿಗೆ ಸಮೀಪಿಸಿತು,
ಈಗ ಮನುಷ್ಯ ಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಏಳಿರಿ ಹೋಗೋಣ, ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ, ನೋಡಿರಿ ಎಂದು ಹೇಳಿದನು. ಆ ಕ್ಷಣವು ಹತ್ತಿರವಾಗಿತ್ತು. ಅದನ್ನು ಸ್ವೀಕರಿಸಿಕೊಳ್ಳಲು ಬೇಕಾದಂತಹ ಸಾಮರ್ಥ್ಯ ಒದಗಿಸಲ್ಪಟ್ಟಿತ್ತು. ಮನಸ್ಸು ಸಿದ್ಧವಾಗಿತ್ತು. ತನ್ನ ಶಿಷ್ಯರನ್ನ ಕರೆದುಕೊಂಡು ಆ ಒಂದು ಕ್ಷಣಕ್ಕೆ ತನ್ನನ್ನು ಒಪ್ಪಿಸಿಕೊಡಲು ತಾನೇ ತನ್ನ ಶಿಷ್ಯರೊಂದಿಗೆ ಎದ್ದು ಬರುವಂತನಾಗಿದ್ದಾನೆ. ಈ ಭೂಮಿ ಮೇಲೆ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ನಾವು ಸಿದ್ಧವಾಗಬೇಕಾಗ್ತದೆ. ಯಾವಾಗ, ಎಲ್ಲಿ, ಯಾವ ರೀತಿಯಲ್ಲಿ ದೇವರ ಯೋಜನೆ ನಮ್ಮ ಜೀವಿತದಲ್ಲಿ ನೆರವೇರಬೇಕಾಗಿ ಬರುವಂತ ಕ್ಷಣಗಳು ನಮ್ಮ ಎದುರುಗಡೆ ಬಂದೇ ಬಿಟ್ಟಾಗ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡದೆ ಧೈರ್ಯದಿಂದ ಅದನ್ನ ಎದುರಿಸಿ ಜಯಿಸುವಂತಹ ಸಾಮರ್ಥ್ಯವನ್ನ ನಾವು ಪಡೆದುಕೊಳ್ಳಬೇಕಾಗ್ತದೆ. ಆ ಸಾಮರ್ಥ್ಯವನ್ನ ತಪ್ಪಿಸಿಕೊಂಡು ಓಡಿ ಹೋಗುವಂತ ಹೇಡಿಗಳಂತ ಮನಸ್ಸಿರ್ತಕ್ಕಂತ ಆ ಒಂದು ಮನಸ್ಸಿನಿಂದ ಹೊರಗಡೆ ಬಂದು ಸೈತಾನನಿಗೆ ಹೆದರಿ ನಡುಗಿ ಆತನಿಗೆ ವಿಧೇಯರಾಗುವಂತ ಸೋಲನ್ನು ಒಪ್ಪಿಕೊಳ್ಳುವಂತ ಆ ಕ್ಷಣದಿಂದ ಹೊರಗೆ ಬಂದು ತಂದೆಯಾದ ದೇವರ ಚಿತ್ತವನ್ನ ಎದುರಿಸುವುದಕ್ಕೆ ಪರಿಪೂರ್ಣವಾಗಿ ಸಿದ್ಧವಾಗಿ ಧೈರ್ಯದಿಂದ ಎದೆ ಕೊಡಬೇಕಾದಂತ ಸಮಯವು ಬಂದೇ ಬಿಟ್ಟಾಗ ಧೈರ್ಯವಾಗಿ ಕರ್ತನಿಗಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿಕೊಡುವಂತ ಆ ಒಂದು ಸಿದ್ಧತೆಗಾಗಿ, ಆ ಒಂದು ಬಲಕ್ಕಾಗಿ ಪ್ರತಿ ದಿನವೂ ಯೇಸು ಕ್ರಿಸ್ತನು ಇನ್ನೂ ಮುಂಜಾನೆ ಮಬ್ಬಿರುವಾಗಲೇ ಹೋಗಿ ಪ್ರಾರ್ಥಿಸುತ್ತಿದ್ದರು. ಪ್ರಿಯ ಸ್ನೇಹಿತರೆ, ಪ್ರಿಯ ದೇವ ಮಕ್ಕಳೇ, ಈ ಭೂಮಿ ಮೇಲೆ ದೇವರು ಬಿಟ್ಟು ಹೋಗಿರುವಂತಹ ಸುವಾರ್ತೆ ಸೇವೆಯನ್ನ ಸಂಪೂರ್ಣಗೊಳಿಸಬೇಕಾದರೆ ಕ್ರಿಸ್ತನಂತೆ ಈ ಭೂಮಿ ಮೇಲೆ ನಾವು ಸಹ ದೇವರ ಸೇವೆಯನ್ನ ಸಂಪೂರ್ಣಗೊಳಿಸಲು, ದೇವರ ಚಿತ್ತವನ್ನ ನೆರವೇರಿಸಲು ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಬೇಕಾಗ್ತದೆ. ಎಲ್ಲಾ ವಿಧದಲ್ಲೂ ಸಿದ್ಧವಾಗಬೇಕಾಗ್ತದೆ. ಸ್ವಾಮಿ ಹೇಳ್ತಾನೆ, ಲೋಕವನ್ನಾಗಲಿ ಅದರಲ್ಲಿರುವಂತವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ಮಕ್ಕಳು ಸಹ ದೇವರ ಪ್ರೀತಿಗಿಂತ ನಮ್ಮ ಮುಂದೆ ಹೆಚ್ಚಾಗಿ ನಿಲ್ಲಬಾರದು. ತಂದೆಯಾದ ದೇವರೇ ನಮ್ಮ ಸರ್ವಸ್ವವು. ಆತನನ್ನೇ ಘನಪಡಿಸಬೇಕು, ಆತನನ್ನೇ ಮೆಚ್ಚಿಸಬೇಕು, ಆತನಿಗಾಗಿ ಈ ಲೋಕ ಜೀವಿಸಬೇಕು. ಆತನಿಗಾಗಿ ಏನನ್ನಾದರೂ ಯಾವಾಗಲಾದರೂ ತ್ಯಾಗ ಮಾಡೋದಕ್ಕೆ ನಾವು ಸಿದ್ಧವಾಗಿರಬೇಕು. ಅಂತ ಕ್ಷಣಗಳು ದೇವರನ್ನ ಪ್ರೀತಿಸುವಂತ ಜನರಿಗೆ ಬಂದೇ ಬಿಡ್ತವೆ. ಆ ಸಮಯದಲ್ಲಿ ತಾನೇ ದೊಡ್ಡ ಹೋರಾಟವು ನಡೆಯುವಂತದ್ದಾಗಿದೆ. ಅನೇಕರು ಇಷ್ಟವಾದ ಆಹಾರಕ್ಕಾಗಿ ಕರ್ತನನ್ನ ಬಿಟ್ಕೊಡ್ತಾರೆ. ಅನೇಕರು ತಮಗಿಷ್ಟವಾದಂತ ಹೆಂಡತಿಗಾಗಿ, ಗಂಡನಿಗಾಗಿ ಕರ್ತನನ್ನ ಬಿಟ್ಟುಕೊಡ್ತಾರೆ. ಅನೇಕರು ತಮ್ಮ ಮಕ್ಕಳಿಗಾಗಿ ಕರ್ತನನ್ನ ಬಿಟ್ಟುಕೊಡ್ತಾರೆ. ಅನೇಕರು ತಂದೆ ತಾಯಿಗಳಿಗಾಗಿ ಕರ್ತನನ್ನ ಬಿಟ್ಟುಕೊಡ್ತಾರೆ. ಈ ಲೋಕದಲ್ಲಿ ದೇವರಿಗಿಂತ ಹೆಚ್ಚಾದದ್ದು ದೇವರ ಮಕ್ಕಳಿಗೆ ಬೇರೆ ಏನು ಇರಬಾರದು ಎಂಬುದಾಗಿ ಕರ್ತನು ಬಯಸುವಂತನಾಗಿದ್ದಾನೆ. ಅದಕ್ಕಾಗಿಯೇ ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನೀನು ಸೃಷ್ಟಿಕರ್ತನಾದ ದೇವರನ್ನ ಪ್ರೀತಿಸು ಎಂಬುವಂತ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಕ್ರಿಸ್ತನ ಹೊರತಾಗಿ ಈ ಭೂಮಿ ಮೇಲೆ, ಈ ಲೋಕದಲ್ಲಿ ಯಾವುದು ಕೂಡ ನಮ್ಮ ಜೀವಿತದಲ್ಲಿ ದೊಡ್ಡದಾಗಿರಬಾರದು, ಶ್ರೇಷ್ಠವಾಗಿರಬಾರದು. ನಮಗಿರುವಂಥದ್ದು ಯೇಸು ಕ್ರಿಸ್ತನು ಮಾತ್ರ. ಆತನೇ ನಮ್ಮ ಜೀವಿತವಾಗಿರಬೇಕು. ಅದಕ್ಕಾಗಿ ಪೌಲನು ಹೇಳ್ತಾನೆ, ಕ್ರಿಸ್ತನನ್ನ ಅರಿಯುವುದೇ ಶ್ರೇಷ್ಠವಾಗಿದೆ ಎಂಬುದಾಗಿ. ಈ ಭೂಮಿ ಮೇಲೆ ದೇವರ ಚಿತ್ತವನ್ನ ನೆರವೇರಿಸಬೇಕಾದ್ರೆ ಈ ಭೂಮಿ ಮೇಲೆ ಬರುವಂತ ಎಲ್ಲಾ ಶೋಧನೆಗಳನ್ನ ಜಯಿಸಿ ಕ್ರಿಸ್ತನಿಗೆ ನಮ್ಮ ದೇಹವನ್ನ ಸಜೀವ ಯಜ್ಞವನ್ನಾಗಿ ಅರ್ಪಿಸಬೇಕಾಗ್ತದೆ. ದೇವರ ಚಿತ್ತಕ್ಕಾಗಿ ಎಲ್ಲಾ ತ್ಯಾಗವನ್ನ ಮಾಡಲು ನಾವು ಸಿದ್ಧವಾಗಿರ್ಬೇಕಾಗ್ತದೆ. ಸಮಯ ಬಂದಾಗ ಈ ದೇಹವನ್ನ ಎಲ್ಲಾ ರೀತಿಯಲ್ಲಿ ದೇವರ ಕೈಗೆ ಒಪ್ಪಿಸಿಬಿಟ್ಟು ಈ ಪ್ರಾಣವನ್ನಾದರೂ ಕೊಡುವಷ್ಟು ಮಟ್ಟಿಗೆ ದೇವರನ್ನ ಪ್ರೀತಿಸಬೇಕಾಗ್ತದೆ. ಅಂತ ಒಂದು ಜೀವಿತಕ್ಕೆ ಅನೇಕ ಸಾರಿ ದೇವರ ಭಕ್ತರನ್ನ ಕರೆಯುವಂತನಾಗಿದ್ದಾರೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ದೇವರನ್ನ ಪ್ರೀತಿಸಿದಂತ ಎಲ್ಲಾ ಸೇವಕರು, ಎಲ್ಲಾ ಭಕ್ತರು ತಮ್ಮ ದೇಹವನ್ನೇ ಕರ್ತನಿಗಾಗಿ ಮುಡಿಪಿಟ್ಟು, ತಮ್ಮ ಆಯುಷ್ ಕಾಲವನ್ನೇ ಕರ್ತನಿಗಾಗಿ ಮುಡಿಪಿಟ್ಟು, ಸಮಯ ಬಂದಾಗ ತಮ್ಮ ದೇಹವನ್ನ ಸುಡುವುದಕ್ಕೂ, ಗಲ್ಲಿಗೇರಿಸುವುದಕ್ಕೂ, ಎಲ್ಲಾ ವಿಧವಾದಂತಹ ಕಷ್ಟಗಳಿಗೂ, ನಿಂದೆಗಳಿಗೂ, ಅಪಾಯಗಳಿಗೂ ಒಪ್ಪಿಸಿ ಕರ್ತನ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಿರುವುದನ್ನು ನಾವು ನೋಡುವಂತರಾಗಿದ್ದೇವೆ.
ಮುಂದಿನ ದಿನಮಾನಗಳು ಕಠಿಣ ಕಾಲಗಳಾಗಿವೆ. ಆ ಸಮಯದಲ್ಲಿ ಕ್ರೈಸ್ತರಿಗೆ ಪರಿಶೋಧನೆಗಳು ಉಂಟಾಗ್ತವೆ. ಆ ಸಮಯದಲ್ಲಿ ಸೈತಾನನನ್ನ ಎದುರಿಸಿ ಕರ್ತನ ಚಿತ್ತವನ್ನು ನೆರವೇರಿಸಬೇಕಾದ್ರೆ ದೇವರ ಆತ್ಮನ ಬಲವು ಪ್ರತಿಯೊಬ್ಬರ ಜೀವಿತದಲ್ಲಿ ಅತ್ಯಗತ್ಯವಾಗಿದೆ. ಆದುದರಿಂದ ಆ ಸಮಯದಲ್ಲಿ ಸರಿಯಾದಂತ ದೇವರಿಗೆ ಮೆಚ್ಚುಗೆಯಾದಂತ ಜಯವನ್ನು ಕೊಡುವಂತ ತೀರ್ಮಾನವನ್ನ ನಾವು ಮಾಡಬೇಕಾದ್ರೆ ಪ್ರತಿದಿನ ಇನ್ನು ಮೊಬ್ಬಿರುವಾಗಲೇ ಎಚ್ಚರವಾಗಿದ್ದು ಪ್ರಾರ್ಥಿಸುವುದು ಅವಶ್ಯವಾಗಿದೆ. ಆದುದರಿಂದ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ದಿನನಿತ್ಯವೂ ಎದುರಾಗುವಂತ ಎಲ್ಲಾ ಶೋಧನೆಗಳನ್ನ ಜಯಿಸಿ ಕೊನೆಯವರೆಗೂ ದೇವರ ಚಿತ್ತವನ್ನ ನೆರವೇರಿಸಿ ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಕರ್ತನನ್ನು ಮಹಿಮೆಪಡಿಸಿ ಜಯಶಾಲಿಗಳಾಗಿ ನಿತ್ಯ ಜೀವವೆಂಬ ಜಯಮಾಲೆಯನ್ನು ಹೊಂದಬೇಕಾದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಆದುದರಿಂದ ಈ ಸಮಯವಿರುವಾಗಲೇ ಎಚ್ಚರವಾಗಿದ್ದು ಪ್ರಾರ್ಥಿಸುವುದನ್ನ ಅಭ್ಯಾಸಿಸಿ ದೇವರ ಆತ್ಮನಿಂದ ಬಲವನ್ನು ಹೊಂದಿ ದಿನನಿತ್ಯವೂ ಎಲ್ಲಾ ಶೋಧನೆಗಳನ್ನ ಜಯಿಸಿ ಕೊನೆಯವರೆಗೂ ಜಯಶಾಲಿಗಳಾಗಿ ಉಳಿದು ನಿತ್ಯ ಜೀವ ಎಂಬ ಜಯಮಾಲೆಯನ್ನು ಹೊಂದಲಿಕ್ಕಾಗುವಂತೆ ಪವಿತ್ರಾತ್ಮ ದೇವರು ನಮ್ಮನ್ನು ಆಶೀರ್ವದಿಸಿ ನಮಗೆ ಬಲವನ್ನು ನೀಡಿ ನಮ್ಮೆಲ್ಲರನ್ನ ದೇವರ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲೆಂಬುದು ನನ್ನ ಪ್ರಾರ್ಥನೆಯಾಗಿದೆ. ಅಂತ ಆತ್ಮನ ಬಲಕ್ಕಾಗಿ ನಾವೆಲ್ಲರೂ ಎಲ್ಲಾ ದೇವರ ಮಕ್ಕಳಿಗಾಗಿ ಪ್ರಾರ್ಥಿಸಿಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ನೀವು ನನಗೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಾನು ಕೊನೆಯ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡುವಂತನಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಈ ಅಮೂಲ್ಯವಾದಂತ ಅವಕಾಶವನ್ನ ನಮಗೆ ಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಮ್ಮನ್ನ ತಾಯಿಯ ಗರ್ಭದಿಂದಲೇ ನಮ್ಮನ್ನ ಆರಿಸಿಕೊಂಡಿದ್ದಿ. ಈ ಲೋಕದಲ್ಲಿ ನಡೆಯುವಂತ ಎಲ್ಲ ಕಾರ್ಯಗಳಿಂದ ನಮ್ಮನ್ನ ಪ್ರತ್ಯೇಕಿಸಿ ನಾವು ಈ ಲೋಕದಲ್ಲಿ ನಿನಗೆ ಮೀಸಲಾದಂತ ಜನಾಂಗವು, ನಿನ್ನ ಸ್ವಕೀಯ ಪ್ರಜೆಯು, ನಿನ್ನ ಮಂದಿಯು ನಿನ್ನ ಹಿಂಡು ಆಗಿದ್ದುಕೊಂಡು ಸ್ವಾಮಿ ನಿನ್ನ ನಾಮವನ್ನ ಘನಪಡಿಸಿ ಮಹಿಮೆಪಡಿಸಿ ನಿನ್ನ ಪರಲೋಕದ ಸತ್ಯವನ್ನ ನಮ್ಮಂತೆ ಇರುವಂತ ಈ ತರ ಎಲ್ಲ ಮಾನವರಿಗೂ ತಿಳಿಸಿ ನಾಶವಾಗುತ್ತಿರುವಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನಿತ್ಯ ಜೀವದ ಬೆಳಕನ್ನ ದಯಪಾಲಿಸಿ ನಿತ್ಯ ಜೀವಕ್ಕಾಗಿ ಅನೇಕ ಆತ್ಮಗಳನ್ನ ರಕ್ಷಿಸಲು ಸ್ವಾಮಿ ನಮ್ಮನ್ನ ಸೃಷ್ಟಿಸಿದಿ ಮತ್ತು ಈ ಭೂಮಿ ಮೇಲೆ ನಮ್ಮನ್ನ ಇಟ್ಟಿದ್ದಿ. ಇದಕ್ಕಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ನಮ್ಮೆಲ್ಲರ ಆತ್ಮಗಳ ರಕ್ಷಣೆಗಾಗಿ ಸ್ವಾಮಿ ನಿನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟು ಆತನ ಮುಖಾಂತರವಾಗಿ ನಿನ್ನ ಚಿತ್ತವನ್ನ ನೆರವೇರಿಸಲು ಸ್ವಾಮಿ ನಿನ್ನ ಆತ್ಮನ ಮುಖಾಂತರವಾಗಿ ಪ್ರತಿ ಹೆಜ್ಜೆಯಲ್ಲಿ ಆತನಿಗೆ ಬಲವನ್ನ ನೀಡಿ ಪ್ರಾಣ ಹೋಗುವ ಮಟ್ಟಿಗೂ ಆತನು ತನ್ನನ್ನ ನಿನಗೆ ವಿಧೇಯನನ್ನಾಗಿ ಮಾಡಲು ಸಂಪೂರ್ಣವಾಗಿ ವಿಧೇಯನಾಗಿ ಆ ಒಂದು ಶೋಧನೆಗಳನ್ನ ಜಯಿಸಿ ಕರ್ತನೆ ನಿನ್ನನ್ನು ಘನಪಡಿಸಿದ ಹಾಗೆ ನಿನ್ನನ್ನು ನಂಬಿರುವಂತ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಕ್ರಿಸ್ತನಿಗಾಗಿ ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಬೇಕೆಂಬುದಾಗಿ ಆ ಸಿದ್ಧತೆಗಾಗಿ ಸ್ವಾಮಿ ಹೇಗೆ ಯೇಸು ಕ್ರಿಸ್ತನು ಇನ್ನು ಮೊಬ್ಬಿರುವಾಗಲೇ ಆತ್ಮನ ಬಲಕ್ಕಾಗಿ ಹಂಬಲಿಸಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದನು, ಹಾಗೆಯೇ ನಾವು ಸಹ ಈ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಂತ ಜೀವಿತದಲ್ಲಿ ದಿನನಿತ್ಯವೂ ನಾವು ಜಯಶಾಲಿಗಳಾಗುತ್ತಾ ಅಂತ್ಯದಲ್ಲಿ ಬರುವಂತ ಎಲ್ಲಾ ಶೋಧನೆಗಳನ್ನ ಜಯಿಸಿ ಜಯಶಾಲಿಗಳಾಗಿ ನಿಲ್ಲಲಿಕ್ಕೆ ಸಾಧ್ಯ ಎಂಬುವಂತ ಸತ್ಯವನ್ನ ಈ ಬೆಳಗ್ಗೆ ನಮಗೆ ತಿಳಿಯಪಡಿಸೋದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಾವು ಬಲಹೀನರು, ಪಾಪಿಗಳು, ಅಯೋಗ್ಯರು ಆಗಿದ್ದಾಗ ನಿನ್ನ ಕೃಪೆಯು ನಮ್ಮನ್ನು ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ನಡೆಸುವ ಹಾಗೆ ಕಾರ್ಯ ಮಾಡಿದೆ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ತಂದೆ. ನಾವು ಬಲಹೀನರಾಗಿದ್ದಾಗ್ಯೂ ನಮ್ಮನ್ನ ಪ್ರೀತಿಸಿದೆ, ನಮ್ಮನ್ನ ಸ್ವಾಮಿ ನೀನು ಅಂಗೀಕರಿಸಿಕೊಂಡಿದ್ದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನ ಕ್ಷಮಿಸು, ನಮ್ಮ ಅಪರಾಧಗಳನ್ನ ಮನ್ನಿಸು ಸ್ವಾಮಿ. ಪ್ರತಿದಿನವೂ ಸ್ವಾಮಿ ನಮ್ಮ ಶರೀರದಲ್ಲಿ ಎದುರಾಗುವಂತ ಎಲ್ಲಾ ಶೋಧನೆಗಳನ್ನ ಎದುರಿಸಿ ಜಯಿಸಿ
ಈ ಭೂಮಿ ಮೇಲೆ ನಮ್ಮ ನೆರೆಯವರಿಂದ ಬರುವಂತ ಎಲ್ಲಾ ಶೋಧನೆಗಳೆಂಬ ಸಂಕಟಗಳಿಂದ ನಾವು ಬಿಡುಗಡೆ ಹೊಂದಲು ನಿನ್ನ ಆತ್ಮನು ಅತ್ಯಗತ್ಯವಾಗಿದೆ ಸ್ವಾಮಿ. ಪ್ರತಿದಿನವೂ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆಯಲ್ಲಿರುವಾಗ ಮಾತ್ರ ಎಲ್ಲಾ ಶೋಧನೆಗಳನ್ನ ಜಯಿಸಿ ಶೋಧನೆ ಒಳಗಾಗದಂತೆ ಸ್ವಾಮಿ ನಾವು ಎಚ್ಚರವಾಗಿದ್ದು ಜೀವಿಸಲು ಸಾಧ್ಯವಾಗುವಂತದ್ದಾಗಿದೆ ಸ್ವಾಮಿ. ಈ ಬೆಳಿಗ್ಗೆ ಸ್ವಾಮಿ ನಿನ್ನ ಮಕ್ಕಳಾದ ನಾವು ನಿನ್ನ ಪಾದದ ಬಳಿಗೆ ಬಂದಿದ್ದೇವೆ. ಪ್ರತಿಯೊಬ್ಬ ದೇವರ ಮಗನನ್ನು ದೇವರ ಮಕ್ಕಳನ್ನು ನಿನ್ನ ಕೃಪಾಸ್ತಿಗೆ ಒಪ್ಪಿಸಿಕೊಡುತ್ತೇವೆ. ಈ ಭೂಮಿ ಮೇಲೆ ಯಾವುದರ ಮೇಲೆ ಪ್ರೀತಿ ಇಟ್ಟರು ಸ್ವಾಮಿ ಅದು ವಿಗ್ರಹಾರಾಧನೆಯಾಗಿದೆ. ಯೇಸು ಕ್ರಿಸ್ತನನ್ನ ಪ್ರೀತಿಸುವುದು ಮಾತ್ರ ಸ್ವಾಮಿ ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾಗಿರಬೇಕಾಗಿದೆ. ನಿನ್ನನ್ನು ಘನಪಡಿಸಿ ನಿನ್ನನ್ನು ಮಹಿಮೆಪಡಿಸಿ ನಿನ್ನ ಚಿತ್ತವನ್ನು ನೆರವೇರಿಸಬೇಕಾದ್ರೆ ನಮ್ಮ ಪ್ರಾಣದ ಮೇಲಿನ ಪ್ರೀತಿಯನ್ನು ಸ್ವಾಮಿ ನಾವು ತ್ಯಜಿಸಿ ನಿನ್ನನ್ನು ನಾವು ಪ್ರೀತಿಸಬೇಕಾಗಿದೆ. ಅಂತ ಕ್ಷಣಗಳು ನಿನಗೆ ಅಮೂಲ್ಯವಾದಂತ ಭಕ್ತರ ಜೀವಿತದಲ್ಲಿ ಬಂದೇ ಬಿಡುವಂತವುಗಳಾಗಿವೆ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ ಸ್ವಾಮಿ. ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನ ಚೈತನ್ಯ ಪಡಿಸು, ಬಲಪಡಿಸು, ಆತ್ಮೀಕವಾಗಿ ಸ್ವಾಮಿ ನಮ್ಮನ್ನ ದೃಢಪಡಿಸು. ಎಲ್ಲಾ ಸಮಯದಲ್ಲಿ ಎಲ್ಲಾ ಕಾಲದಲ್ಲಿಯೂ ಈ ಭೂಮಿ ಮೇಲೆ ಯಾವುದನ್ನೇ ನಾವು ಆರಿಸಿಕೊಳ್ಳಬೇಕಾದ್ರೂ ತಂದೆಯೇ ನಿನ್ನನ್ನು ನಿನ್ನ ಚಿತ್ತವನ್ನೇ ನಾವು ಆರಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡು. ನಿನ್ನ ಚಿತ್ತಕ್ಕಾಗಿ ಎಲ್ಲಾ ವಿಷಯದಲ್ಲಿ ಸ್ವಾಮಿ ನಾವು ನಿನಗೆ ವಿಧೇಯರಾಗಲು ಬೇಕಾದಂತ ಸಾಮರ್ಥ್ಯವನ್ನು ಬಲವನ್ನು ನಮಗೆ ಕೊಡು. ನಮ್ಮ ಮನಸ್ಸು ಸಿದ್ಧವಾಗಿದ್ದರೂ ಈ ದೇಹ ಬಲಹೀನವಾಗಿರುವುದರಿಂದ ಪ್ರತಿ ಗಳಿಗೆಯಲ್ಲಿ ಸ್ವಾಮಿ ನಮ್ಮನ್ನು ನಿನ್ನ ಕೃಪಾಸ್ತಿಕ ಒಪ್ಪಿಸುತ್ತೇವೆ. ಈ ದೇಹದ ಮೇಲೆ ನಿನ್ನ ಅಧಿಕಾರವನ್ನ ಸ್ಥಾಪಿಸು. ಈ ದೇಹದ ಮೇಲೆ ನೀನು ದೊರೆತನವನ್ನ ಹೊಂದು. ಈ ದೇಹವನ್ನ ನಿನ್ನ ಹತೋಟಿಯಲ್ಲಿ ಇಟ್ಟುಕೋ. ನಾವೆಲ್ಲರೂ ಸ್ವಾಮಿ ಪ್ರತಿ ಕ್ಷಣವೂ ಸ್ವಾಮಿ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಿನ್ನ ಸೇವೆಯಲ್ಲಿ ನಿನ್ನನ್ನು ಘನಪಡಿಸಲು ನಿನ್ನನ್ನು ಮಹಿಮೆ ಪಡಿಸಲು ಪ್ರತಿ ಹೆಜ್ಜೆಯಲ್ಲೂ ಜಯಶಾಲಿಗಳಾಗುವಂತೆ ಪರಿಶುದ್ಧಾತ್ಮ ದೇವರ ಬಲವನ್ನ ನಮಗೆ ದಯಪಾಲಿಸು. ಕೊನೆ ಕಾಲದಲ್ಲಿ ಬದುಕುತ್ತಿದ್ದೇವೆ ಸ್ವಾಮಿ. ಸೈತಾನನು ಬಲವಾಗಿ ಇಲು ಪ್ರಾಪಂಚಿಕವಾದಂತಹ ವಿಷಯಗಳಲ್ಲಿ ನಮ್ಮನ್ನು ಶೋಧಿಸಿ ನಮ್ಮನ್ನು ಸೋಲಿಸಲು ತನ್ನ ಎಲ್ಲಾ ಆಕ್ರಮಣವನ್ನು ಮಾಡುವಂತನಾಗಿದ್ದಾನೆ ಸ್ವಾಮಿ. ಕರ್ತನೆ, ಪ್ರತಿಯೊಬ್ಬ ಮಾನವನು ಬಲಹೀನನಾಗಿರುವುದರಿಂದ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ನಿನ್ನ ಆತ್ಮನ ಬಲವು ಅತ್ಯಧಿಕವಾಗಿ ಅವಶ್ಯವಾಗಿದೆ ಸ್ವಾಮಿ. ಅದಕ್ಕೋಸ್ಕರವೇ ಸ್ವಾಮಿ ನಮಗೆ ಸಹಾಯಕನಾಗಿ ನಿನ್ನ ಪವಿತ್ರಾತ್ಮನನ್ನ ಈ ಭೂಮಿ ಮೇಲೆ ನೀನು ಬಿಟ್ಟು ಹೋಗಿದ್ದಿ ಸ್ವಾಮಿ. ಆತನನ್ನು ಕಳಿಸಿಕೊಟ್ಟಿದ್ದಿ ಸ್ವಾಮಿ. ಆತನು ನಮ್ಮ ಜೊತೆಯಲ್ಲಿ ಇರುವಂತೆ ಪ್ರತಿ ದಿನವೂ ನಮ್ಮನ್ನು ನಿನ್ನ ಭಯಭಕ್ತಿಯಲ್ಲಿ ನಡೆಸುವಂತೆ ನಿನ್ನ ಚಿತ್ತಕ್ಕೆ ಅಧೀನಪಡಿಸುವಂತೆ ನಾವು ಜಯಶಾಲಿಗಳಾಗಿ ನಿನ್ನ ಮುಂದೆ ನಿಲ್ಲಲಿಕ್ಕಾಗುವಂತೆ ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡ್ಲಿಕ್ಕಾಗುವಂತೆ ನಿನ್ನ ಆತ್ಮನು ಪ್ರತಿ ಕ್ಷಣವು ನಮ್ಮೊಂದಿಗಿದ್ದು ನಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿ ಪ್ರಾರ್ಥಿಸಲು ಬಂದಿರುವಂತ ಎಲ್ಲ ನಿನ್ನ ಪ್ರಿಯ ಮಂದಿಯನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಮುಂದಿನ ಪ್ರತಿ ಕ್ಷಣವೂ ಸ್ವಾಮಿ ಎಲ್ಲಾ ವಿಷಯದಲ್ಲಿ ಜಯಶಾಲಿಗಳಾಗಿ ನಿನ್ನ ಮುಂದೆ ನಿಷ್ಕಳಂಕರು ಪರಿಶುದ್ಧರಾಗಿ ನಿಲ್ಲಲು ಬೇಕಾದಂತ ಪರಿಪೂರ್ಣತೆಯನ್ನ ನೀನು ದಯಪಾಲಿಸಬೇಕೆಂದು ಬೇಡುತ್ತೇನೆ ಸ್ವಾಮಿ. ವಿಶೇಷವಾಗಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥವ್ರನ್ನ ಮುಟ್ಟಿ ಗುಣಪಡಿಸಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ದುಃಖದಲ್ಲಿ ಇರ್ತಕ್ಕಂಥವ್ರನ್ನ ಸಂತೈಸಿ ಸಮಾಧಾನ ಪಡಿಸಿ ಅವ್ರನ್ನ ಚೈತನ್ಯ ಪಡಿಸಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಬಡವರನ್ನ, ಅನಾಥರನ್ನ, ವಿಧವೆಯರನ್ನ ನಷ್ಟಪಡಿಸ್ತೇನೆ ಸ್ವಾಮಿ. ಅವರ ಅವಶ್ಯಕತೆಗಳನ್ನ ಪೂರೈಸಿ ಕೊರತೆ ಇಲ್ಲದೆ ನೆಮ್ಮದಿಯಿಂದ ಬದುಕುವಂತ ಸೌಭಾಗ್ಯವನ್ನ ದಯಪಾಲಿಸಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಮುಂದಿನ ದಿನಮಾನಗಳಲ್ಲಿ ಲೋಕದ ಮೇಲೆ ಪ್ರಕೃತಿ ವಿಕೋಪಗಳು ಅತಿಯಾಗಿ ಬರುವಂತದ್ದಾಗಿರುವುದರಿಂದ ನಿನ್ನ ಬರಣವು ಅತಿ ಸಮೀಪಿಸುತ್ತಿರುವುದರಿಂದ ಸ್ವಾಮಿ ಈ ಲೋಕವನ್ನ ನೀನು ಎಚ್ಚರಪಡಿಸಬೇಕಾಗಿರುವುದರಿಂದ ಅನೇಕ ಆತ್ಮಗಳ ಜೀವಿತದ ಮೇಲೆ ಆಕ್ರಮಣಗಳು ನಡೆಯುವಾಗ ಸ್ವಾಮಿ ನಾಶವಾಗಿ ಹೋಗುವಂತವರಾಗಿದ್ದಾರೆ. ಅದಕ್ಕಾಗಿ ಸ್ವಾಮಿ ಆ ಸಮಯವು ಬರುವುದಕ್ಕಿಂತ ಮುಂಚಿತವಾಗಿ ಲೋಕದ ಕಟ್ಟ ಕಡೆಗೆ ಸತ್ಯದ ಸುವಾರ್ತೆಯು ಸಾರಲ್ಪಟ್ಟು ಸಾಧ್ಯವಾದಷ್ಟು ಸ್ವಾಮಿ ನಿನ್ನ ಚಿತ್ತವನ್ನ ಜನರು ಅಂಗೀಕಾರ ಮಾಡಿಕೊಳ್ಳುವಂತೆ, ಸತ್ಯದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ಅರಿಯುವಂತೆ, ನಿತ್ಯ ಜೀವದಲ್ಲಿ ಪಾಲು ಹೊಂದುವಂತೆ, ನಮ್ಮೆಲ್ಲಾ ಪಾಪದ ಜೀವಿತವನ್ನ ಸ್ವಾಮಿ ಸಂಪೂರ್ಣವಾಗಿ ಕರ್ತನೆ ತ್ಯಜಿಸಿ ನಿನ್ನ ಪರಿಶುದ್ಧವಾದ ಆತ್ಮನ ಬಲವನ್ನು ಹೊಂದಿ ನಿನ್ನ ಪರಿಪೂರ್ಣವಾದ ರಕ್ಷಣೆಯ ಯೋಜನೆಯಲ್ಲಿ ಸೇರಿ ಸತ್ಯದ ಸುವಾರ್ತೆಯನ್ನು ಅಂಗೀಕರಿಸಿಕೊಂಡು ತಂದೆಯೇ ನಿನ್ನ ಕ್ರೂಜಿಯ ಬಳಿಗೆ ಓಡಿ ಬಂದು ನಿನ್ನ ನಾಮವನ್ನು ಘನಪಡಿಸುವಂತೆ ಕಾರ್ಯ ಮಾಡು. ನಿನ್ನ ಕೃಪೆ ನಿನ್ನ ಮಕ್ಕಳಾದ ನಮ್ಮೆಲ್ಲರ ಮೇಲಿರಲಿ ಸ್ವಾಮಿ. ಈ ಭೂಮಿ ಮೇಲೆ ವಾಸಿಸುವ ಪ್ರತಿಯೊಬ್ಬ ನಿವಾಸಿಗಳ ಮೇಲಿರಲಿ ಸ್ವಾಮಿ. ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸತ್ಯದ ಸುವಾರ್ತೆಯು ಸಾರಲ್ಪಡಲಿ ಸ್ವಾಮಿ.
ಪವಿತ್ರಾತ್ಮ ದೇವರು ಪ್ರತಿಯೊಂದು ಹೃದಯದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ಪ್ರತಿಯೊಬ್ಬ ಮಾನವನನ್ನ ಎಚ್ಚರಪಡಿಸಲಿ ಸ್ವಾಮಿ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ನಿಂತು ಸದಾ ತಟ್ಟುತ್ತಿರುವ ನಿನ್ನ ಪ್ರೀತಿಯ ಕೂಗನ್ನ ಕೇಳುವಂತೆ ಕಾರ್ಯ ಮಾಡು ಸ್ವಾಮಿ. ನಿನಗಾಗಿ ಅವರ ಹೃದಯದ ಬಾಗಿಲುಗಳನ್ನ ತೆರೆದು ನಿನ್ನನ್ನು ಅಂಗೀಕರಿಸಿಕೊಳ್ಳುವಂತೆ ಕೃಪೆ ತೋರು. ನೀನೇ ಸ್ವಾಮಿ ಸಕಲ ಜೀವಿಗಳಿಗೆ ಒಡೆಯನು ಕರ್ತನೂ ಆಗಿರುವುದರಿಂದ ಸ್ವಾಮಿ ಎಲ್ಲರೂ ನಿನ್ನೊಬ್ಬನನ್ನೇ ಅಡ್ಡ ಬಿದ್ದು ಆರಾಧಿಸಿ ನಿನ್ನನ್ನು ಘನಪಡಿಸುವಂತೆ ಕೃಪೆ ತೋರು. ಸೈತಾನನ ಎಲ್ಲಾ ವಂಚನೆಯ ಬಲೆಯಿಂದ ತಪ್ಪಿಸು. ಪ್ರತಿಯೊಬ್ಬ ಮಾನವನು ರಕ್ಷಣೆಯ ಜ್ಞಾನವನ್ನು ಹೊಂದಿ ನಿತ್ಯ ಜೀವವನ್ನು ಹೊಂದಲಿಕ್ಕಾಗುವಂತೆ ಕಾರ್ಯ ಮಾಡು. ಈ ಬೆಳಿಗ್ಗೆ ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮವನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ. ಇದರಲ್ಲಿ ಕೂಡಿ ಬರುವಂತ ಎಲ್ಲಾ ನಿನ್ನ ಪ್ರಿಯವಾದವರನ್ನು ಆಶ್ರಯಿಸು, ಅವರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ದಿನನಿತ್ಯವೂ ಈ ಕಾರ್ಯಕ್ರಮದಲ್ಲಿ ನಾವು ಕೂಡಿ ಬಂದು ಸ್ವಾಮಿ ನಿನ್ನ ಚಿತ್ತಕ್ಕಾಗಿ ಹಂಬಲಿಸಿ ನಿನ್ನ ಸೇವೆಯಲ್ಲಿ ನಾವು ಉಪಯೋಗಿಸಲ್ಪಡುವ ಹಾಗೆ, ನಿನ್ನ ರಾಜ್ಯಕ್ಕಾಗಿ ದುಡಿಯುವ ಹಾಗೆ, ನಿನ್ನ ಬರೋಣಕ್ಕಾಗಿ ಸ್ವಾಮಿ ನಮ್ಮನ್ನು, ನಮ್ಮ ಕುಟುಂಬ ಮಕ್ಕಳನ್ನು, ನಮ್ಮಂತೆ ಇರುವಂತ ಇತರರನ್ನು ಸ್ವಾಮಿ ಸಿದ್ಧಪಡಿಸಿಕೊಳ್ಳಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯವಾದವರನ್ನು ಆಶೀರ್ವದಿಸು. ಹಿರಿಯರಂತ ಲೋಕೇಶ್ ಅಂಕಲ್ ಅವರನ್ನು ಆಶು ಸ್ವಾಮಿ, ಅವ್ರನ್ನ ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯಗೊಳಿಸು. ಅವರ ಕುಟುಂಬದಲ್ಲಿ ನೀನು ಮಾಡಿದ ಎಲ್ಲ ಮಾತು ಕಾರ್ಯಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ. ಇನ್ನು ಹೆಚ್ಚಿನ ಆಶೀರ್ವಾದಗಳನ್ನು ಅವರು ಅನುಭವಿಸುತ್ತಾ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನೀನು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯುಳ್ಳವರಾಗಿ ನಿನ್ನ ಸೇವೆ ಎಂಬ ಪಾತ್ರೆಯನ್ನ ತೆಗೆದುಕೊಂಡು ನಿನ್ನ ನಾಮವನ್ನು ಘನಪಡಿಸುವ ಹಾಗೆ ನಿನ್ನ ಸುವಾರ್ತೆಯನ್ನು ಸಾರವಾಗಿ ಕಾರ್ಯ ಮಾಡು ಸ್ವಾಮಿ. ಹಿರಿಯರಾದಂತ ಪ್ರೇಮ ಸಾರವನ್ನು ಆಶ್ರಯಿಸ್ತಾನೆ. ಅವ್ರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸು. ವಿಶೇಷವಾಗಿ ಪ್ರಿಯ ಮಗನಾದಂತ ಸಂದೀಪ್ ಅವರನ್ನು ಮುಟ್ಟಿ ಸಂಪೂರ್ಣವಾದ ಸ್ವಸ್ಥತೆಯನ್ನ ದಯಪಾಲಿಸು. ಎಲ್ಲ ಕೇಡಿನಿಂದ ತಪ್ಪಿಸು. ಯಾವ ಬಾಧೆ ಇಲ್ಲದೆ ಅವರು ಸಮಾಧಾನದಿಂದ ನಿನ್ನನ್ನು ಆರಾಧಿಸಲೇಬೇಕಾದ ಆರೋಗ್ಯವನ್ನು ಕೊಡು ಸ್ವಾಮಿ. ಎಲ್ಲಾ ಕುಟುಂಬ ಮಕ್ಕಳ ಜೊತೆಯಲ್ಲಿ ನಿದ್ದು ನಿನ್ನ ಸೇವೆಯಲ್ಲಿ ಎಲ್ಲರನ್ನ ಉಪಯೋಗಿಸ್ಕೊ ಸ್ವಾಮಿ. ಹಿರಿಯಂತ ಇವ್ಲಿನ ಪಾಲಮ್ಮ ಅವರನ್ನ ಆಶ್ರಯ ಸ್ವಾಮಿ, ಅವರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಈ ವೃದ್ಧಾಪದಲ್ಲಿ ನಿನ್ನ ಸೇವೆ ಮಾಡುವ ಹಂಬಲದಲ್ಲಿ ನಿನ್ನನ್ನು ಘನಪಡಿಸಲು, ಸ್ತುತಿಸಲು, ಪ್ರಾರ್ಥಿಸಲು ಆಸಕ್ತಿಯುಳ್ಳವರಾಗಿ ನಿನ್ನನ್ನು ಘನಪಡಿಸುವಾಗ ನೀವು ವಿಶೇಷವಾದ ಬಲವನ್ನ ಶಕ್ತಿನ ಅವರಿಗೆ ಕೊಟ್ಟು ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಅತ್ಯಧಿಕವಾಗಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ನೀನೆ ಮಹಿಮೆ ಹೊಂದಬೇಕೆಂದು ಬೇಡ್ತೀನಿ ಸ್ವಾಮಿ. ಸಹೋದರ ಡೇವಿಡ್ ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಜಾನ್ ಡೇವಿಡ್ ಅವರನ್ನು ಆಶ್ರಯಿಸು, ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸು, ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನು ಆಶ್ರಯಿಸು. ಅವರಿಗೆ ಬಲವಾಗು, ಶಕ್ತಿಯಾಗು, ಚೈತನ್ಯವಾಗು. ಎಲ್ಲಾ ಶೋಧನೆಯ ಬಲೆಗಳಿಂದ ತಪ್ಪಿಸಿ ರೀತಿಯ ಮಾರ್ಗದಲ್ಲಿ ನಡೆಸಿ ನಿನ್ನ ರಾಜ್ಯಕ್ಕಾಗಿ ಅವರು ಸಿದ್ಧರಾಗಲು ಬೇಕಾದ ಸಕಲ ಆಶೀರ್ವಾದಗಳನ್ನ ಕುಟುಂಬದಲ್ಲಿ ದಯಪಾಲಿಸಬೇಕೆಂದು ಬೇಡ್ತೇನೆ ಸ್ವಾಮಿ. ವೀರಂತ ರಾಜೇಶ್ವರಿಯನ್ನು ಆಶು ಸ್ವಾಮಿ, ಅವ್ರ ಕುಟುಂಬ ಮಕ್ಕಳನ್ನ ಆಶಿಸು, ಅವ್ರು ಮಾಡುವಂತ ಸೇವೆ ಕೆಲಸಗಳನ್ನ ಆಶಿಸು. ಅವ್ರ ದೇಹಕ್ಕೆ ಬೇಕಾದ ಬಲವನ್ನು, ಶಕ್ತಿಯನ್ನು, ಆರೋಗ್ಯ ಕೊಟ್ಟು ಪರಿಪೂರ್ಣವಾದ ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಸೇವೆ ಉಪಯೋಗಿಸು ಸ್ವಾಮಿ. ಮಗಳಂತ ಆನೆಯವರಿಗೋಸ್ಕರ ಪ್ರಾರ್ಥನೆ, ಅವ್ರ ಯಜಮಾನರಿಗಾಗಿ, ತಾಯಿಗಾಗಿ ಪ್ರಾರ್ಥನೆ. ಅವ್ರ ಕುಟುಂಬದ ಒಡೆಯನು, ನಾಯಕ ನೀನಾಗಿರು. ಅವ್ರು ಇರುವಂತ ಸ್ಥಳದಲ್ಲಿ ಅವರಿಗೆ ಬಲವಾಗು, ಶಕ್ತಿಯಾಗು, ಚೈತನ್ಯವಾಗು. ಎಲ್ಲಾ ಪರಿಸ್ಥಿತಿಗಳನ್ನು, ಎಲ್ಲಾ ವಾತಾವರಣವನ್ನು ಆರೋಗ್ಯಕರವಾಗಿಡು. ನಿನ್ನ ಸೇವೆಯಲ್ಲಿ ಆ ಮಗಳು ಆಶೀರ್ವದಿಸಲ್ಪಟ್ಟು ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರಿಯರಂತ ಯಶವಂತ ಸಾರ್ ಅವರ ಪ್ರಾರ್ಥನೆ ಸ್ವಾಮಿ, ಅವರಿಗೆ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸು. ಅವ್ರ ಮನೆಯಲ್ಲಿ ಶಾಂತಿ ಸಮಾಧಾನವನ್ನು ಕೊಡು. ಅವರಿಗೆ ಬರಬೇಕಾದಂತ ಸ್ವಾಮಿ ಆ ಒಂದು ಹಣವು ಹಿಂತಿರುಗಿ ಸಮಾಧಾನದಿಂದ, ನೆಮ್ಮದಿಯಿಂದ ಅವ್ರು ನಿನ್ನನ್ನು ಕೊಂಡಾಡಲು, ಈ ಬಾಧೆ ಬಂಧನಗಳಿಂದ ಅವ್ರನ್ನ ಬಿಡುಗಡೆ ಮಾಡಿ ಸಂತೋಷದ ಜೀವಿತಕ್ಕೆ ಅವರನ್ನು ಮುನ್ನಡೆಸಿ ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಅವರನ್ನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಈ ಸಮಯದಲ್ಲಿ ತಲೆಬಾಗಿ ಬಂದು ನಿನ್ನ ವಾಕ್ಯವನ್ನು ಕೇಳುತ್ತಿರುವಂತ, ನಿನ್ನನ್ನು ಆರಾಧಿಸುತ್ತಿರುವಂತ, ಪ್ರಾರ್ಥಿಸುತ್ತಿರುವಂತ ಪ್ರತಿಯೊಬ್ಬ ನಿನ್ನ ಮಗಳನ್ನ ಅಷ್ಟೊಪ್ಪಿಸೇನು ಸ್ವಾಮಿ. ಈಗೋ ಸ್ವಾಮಿ, ನನ್ನನ್ನು, ನನ್ನ ಕುಟುಂಬ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸೊಸೆಯರನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸು. ನಿನ್ನ ಸೇವೆಯಲ್ಲಿ ನಮ್ಮನ್ನು ಹೆಚ್ಚಾಗಿ ಉಪಯೋಗಿಸು ಸ್ವಾಮಿ. ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ ಸಾಧಿಸು ಸ್ವಾಮಿ. ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ಮಗಳನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ಎಲ್ಲಾ ಶೋಧನೆಯ ಬಲೆಯೊಳಗಿಂದ ತಪ್ಪಿಸಿ ಜಯಶಾಲಿಗಳಾಗಿ ನಿತ್ಯ ಜೀವಕ್ಕೆ ಪಾತ್ರರಾಗುವಂತೆ, ಎಚ್ಚರವಾಗಿದ್ದು ಪ್ರಾರ್ಥಿಸಲಿಕ್ಕಾಗುವಂತೆ ಪ್ರತಿಯೊಬ್ಬ ದೇವರ ಮಗಳನ್ನು ಎಚ್ಚರಪಡಿಸಿ, ತಂದೆಯಾದ ದೇವರೇ, ಕ್ರಿಸ್ತನ ಮೂಲಕವಾದ ಸತ್ಯದ ಜೀವಿತದ ನೀತಿಯ ಮಾರ್ಗದಲ್ಲಿ ಸಿಗುವಂತ ನಿತ್ಯ ಜೀವದ ಜಯಮಾಲೆಯನ್ನ ನಮಗಾಗಿ ನೀನು ಕೃಪೆಯಿಂದ ದಯಪಾಲಿಸಿ ನಿತ್ಯ ಜೀವಕ್ಕೆ ನಮ್ಮನ್ನು ಸಿದ್ಧಪಡಿಸ್ತಾ ಬರಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ, ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ,
ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ನಿರಂತರವಾಗಿ ನಿನ್ನಲ್ಲಿ ಭಯಭಕ್ತಿಯುಳ್ಳ, ನಿನ್ನನ್ನು ಪ್ರೀತಿಸುವಂತ, ನಿನ್ನನ್ನು ಆರಾಧಿಸುವಂತ ಎಲ್ಲಾ ನಿನ್ನ ಭಕ್ತರ ಮೇಲೆ, ಎಲ್ಲ ಪ್ರಿಯ ಕ್ರೈಸ್ತ ಬಾಂಧವರ ಮೇಲೆ, ಹಾಗೂ ಸ್ವಾಮಿ ನಿನ್ನನ್ನು ಅರಿಯಬೇಕಾಗಿರುವ ಎಲ್ಲ ಅನ್ಯ ಜನಾಂಗಗಳ ಮೇಲೆ ಈಗಲೂ ಎಂದಿಗೂ ನಿರಂತರವೂ ಇರಲಿ ತಂದೆಯೇ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು, ನನ್ನೊಂದಿಗೆ ಕ್ರಿಸ್ತನನ್ನ ಆರಾಧಿಸಲು ಕೂಡಿ ಬಂದಿರುವಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇದೇ ರೀತಿಯಾಗಿ ಪ್ರತಿ ಮುಂಜಾನೆ ಕರ್ತನನ್ನ ಸಂಧಿಸಲು ಕರ್ತನ ಆತ್ಮನು ನಮ್ಮನ್ನು ಎಚ್ಚರಪಡಿಸಲಿ, ಸಿದ್ಧಪಡಿಸಲಿ. ಆತನ ಯೋಜನೆಯಲ್ಲಿ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟಲು ಬೇಕಾದ ಬಲವನ್ನ ನೀಡಲಿ. ತನ್ನ ಮಹಿಮೆಗಾಗಿ ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಆಮೇನ್.